ನ್ಯಾಯದ ಕಾನ್ಸೆಪ್ಟ್ ಹೇಗೆಂದರೆ, ಹಿಂದೂಗಳಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಮುಸ್ಲಿಮರಿಗೆ ನ್ಯಾಯ ಸಿಗಬೇಕು ಅಂತ ಮುಸ್ಲಿಮರ ತೀರ್ಮಾನ ಅಲ್ಲ. ಮುಸ್ಲಿಮರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಹಿಂದೂಗಳಿಗೆ ನ್ಯಾಯ ಸಿಗಬೇಕೆಂಬುದು ಹಿಂದೂಗಳ ಅಭಿಪ್ರಾಯ. ಪುರುಷರಿಗೆ ಯಾವ ಅನ್ಯಾಯ ಆದರೂ ಪರವಾಗಿಲ್ಲ, ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ಮಹಿಳೆಯರ ನ್ಯಾಯದ ಕಾನ್ಸೆಪ್ಟ್ ಹಾಗೆ ಅಲ್ಲ. ಮಹಿಳೆಯರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಪುರುಷರಿಗೆ ನ್ಯಾಯ ಸಿಗಬೇಕೆಂಬುದು ಪುರುಷರ ನ್ಯಾಯದ ಕಾನ್ಸೆಪ್ಟ್. ಕಾರ್ಮಿಕರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಮಾಲೀಕರಿಗೆ ನ್ಯಾಯ ಸಿಗಬೇಕೆಂಬುದು ಮಾಲೀಕರ ನ್ಯಾಯ ಅಲ್ಲ. ಮಾಲೀಕನಿಗೆ ಅನ್ಯಾಯ ಆಗಲಿ, ಏನು ಬೇಕಾದ್ರಾಗಲಿ, ಕಾರ್ಮಿಕನಿಗೆ ನ್ಯಾಯ ಸಿಗಬೇಕೆಂಬುದು ಕಾರ್ಮಿಕರ ನ್ಯಾಯದ ಕಾನ್ಸೆಪ್ಟ್. ಸಹೋದರರೇ, ಬಹಳ ಅಪಾಯಕಾರಿ ಇದು, ಈ ದೇಶದ ಸಮಸ್ಯೆ ಇದು. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಸತ್ಯವಿಶ್ವಾಸಿಗಳೇ, ನೀವು ನ್ಯಾಯದ ಧ್ವಜವಾಹಕರು, ಅಲ್ಲಾಹನಿಗಾಗಿ ಸಾಕ್ಷ್ಯ ವಹಿಸುವವರೂ ಆಗಿರಿ. ನ್ಯಾಯ ಮತ್ತು ಸಾಕ್ಷ್ಯವು ಸ್ವತಃ ನಿಮ್ಮ ಅಥವಾ ನಿಮ್ಮ ಮಾತಾಪಿತರ ಅಥವಾ ನಿಮ್ಮ ಸಂಬಂಧಿಕರ ವಿರುದ್ಧವಾಗಿದ್ದರೂ ಸರಿಯೇ. ಕಕ್ಷಿಯು ಧನಿಕನಿರಲಿ ಅಥವಾ ಬಡವನಿರಲಿ, ನಿಮಗಿಂತ ಹೆಚ್ಚಾಗಿ ಅಲ್ಲಾಹನು ಅವರ ಹಿತಚಿಂತಕನಾಗಿರುತ್ತಾನೆ. ಆದುದರಿಂದ ನಿಮ್ಮ ಹಿತಾಸಕ್ತಿಯ ಅನುಸರಣೆಯಲ್ಲಿ ನ್ಯಾಯ ಪರಿಪಾಲನೆಯಿಂದ ಸರಿಯಬೇಡಿ. ನೀವು ಗೂಢಾರ್ಥದ ಮಾತುಗಳನ್ನಾಡಿದರೆ ಅಥವಾ ಸತ್ಯದಿಂದ ನುಣುಚಿಕೊಂಡರೆ, ನಿಶ್ಚಯವಾಗಿಯೂ ನೀವು ಮಾಡುತ್ತಿರುವ ಕರ್ಮಗಳ ಅರಿವು ಅಲ್ಲಾಹನಿಗೆ ಇದೆ ಎಂಬುದು ಚೆನ್ನಾಗಿ ತಿಳಿದಿರಲಿ. ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನಿಗಾಗಿ ಸತ್ಯದಲ್ಲೇ ನೆಲೆ ನಿಲ್ಲುವವರು, ನ್ಯಾಯದ ಸಾಕ್ಷ್ಯ ವಹಿಸುವವರೂ ಆಗಿರಿ. ಒಂದು ವಿಭಾಗದ ಮೇಲಿನ ದ್ವೇಷವು ನಿಮ್ಮನ್ನು ನ್ಯಾಯದಿಂದ ವಿಮುಖರಾಗುವಷ್ಟು ರೇಗಿಸದಿರಲಿ. ನ್ಯಾಯ ಪಾಲಿಸಿರಿ, ಇದು ದೇವಭಯಕ್ಕೆ ಹೆಚ್ಚು ಅನುಗುಣವಾಗಿರುತ್ತದೆ. ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿರಿ, ನೀವು ಮಾಡುತ್ತಿರುವುದೆಲ್ಲವನ್ನು ಅಲ್ಲಾಹು ಚೆನ್ನಾಗಿ ಅರಿಯುವವನಾಗಿದ್ದಾನೆ. ಜಮಾಯತ್ ಇಸ್ಲಾಮಿ ಹಿಂದ್ ಇಳಕಲ್ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಪವಿತ್ರ ಕುರ್ಆನ್ ಪ್ರವಚನ ಕಾರ್ಯಕ್ರಮದ 2ನೆಯ ದಿನವಾದ ಇಂದು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಬಹಳ ಸಂದರ್ಭೋಚಿತವಾದ, ಅತ್ಯಂತ ಸೂಕ್ಷ್ಮವಾದ ಮತ್ತು ಬಹಳ ಅರ್ಥಪೂರ್ಣವಾದ ಹಿತ ನುಡಿಗಳನ್ನು ಈ ಎಲ್ಲ ಸಭಿಕರೊಂದಿಗೆ ಹಂಚಿಕೊಂಡಿರುವ ಗೌರವಾನ್ವಿತ ಸ್ವಾಮೀಜಿಯವರೇ, ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಜಮಾಯತ್ ಇಸ್ಲಾಮಿ ಹಿಂದ್ ಕರ್ನಾಟಕ ಇದರ ರಾಜ್ಯ ಕಾರ್ಯದರ್ಶಿಗಳಾದ ಮೌಲಾನಾ ಯೂಸುಫ್ ಕನ್ನಿ ಸಾಹೇಬ್ರವರೇ, ಈ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ನಿನ್ನೆ ನಾವು ಕೆಡುಕು ಮುಕ್ತ ಸಮಾಜ ಎಂಬ ವಿಷಯದ ಬಗ್ಗೆ ಕುರ್ಆನ್ನ ಸಂದೇಶಗಳ ಬೆಳಕಿನಲ್ಲಿ ಕೆಲವು ವಿಷಯಗಳನ್ನು ಚರ್ಚಿಸಿದ್ದೆವು. ನಮ್ಮ ಇವತ್ತಿನ ಚರ್ಚೆಯ ವಿಷಯ ದೇಶದ ಹಿತಚಿಂತನೆ ಎಂಬುದಾಗಿದೆ. ಸಹೋದರ ಸಹೋದರಿಯರೇ, ದೇಶದ ಹಿತಚಿಂತನೆ ಅಂದರೆ ಈ ದೇಶದಲ್ಲಿ ಬದುಕುತ್ತಿರುವ 140 ಕೋಟಿ ಜನರ ಹಿತಚಿಂತನೆ. ಈ ದೇಶದಲ್ಲಿ ಬದುಕುತ್ತಿರುವ 140 ಕೋಟಿ ಜನರ ನೆಮ್ಮದಿಯ ಬದುಕು. ಈ ದೇಶದಲ್ಲಿ ಬದುಕುತ್ತಿರುವ 140 ಕೋಟಿ ಜನರು ಸಂತೋಷದಿಂದ ಬದುಕಬೇಕು.
ಈ ದೇಶದ 140 ಕೋಟಿ ಜನರು ಘನತೆಯೊಂದಿಗೆ ಗೌರವದೊಂದಿಗೆ ಬದುಕಬೇಕು. ಈ ದೇಶದ 140 ಕೋಟಿ ಜನರ ಪ್ರಗತಿ ಮತ್ತು ಅಭಿವೃದ್ಧಿಯೇ ಈ ದೇಶದ ಹಿತಚಿಂತನೆ. ಸಹೋದರ ಸಹೋದರಿಯರೇ, ನಮ್ಮ ದೇಶ ಬೇರೆ ಬೇರೆ ಧರ್ಮಗಳು, ನೂರಾರು ಜಾತಿಗಳು, ಉಪಜಾತಿಗಳು, ಬೇರೆ ಬೇರೆ ಪಂಗಡಗಳು, ಬೇರೆ ಬೇರೆ ಬುಡಕಟ್ಟುಗಳು, ಹೀಗೆ ವೈವಿಧ್ಯತೆಯಿಂದ ಕೂಡಿರುವ ದೇಶ ನಮ್ಮದು ಎಂದು ಮಾತ್ರ ಅಲ್ಲ, ವೈವಿಧ್ಯತೆ ಈ ದೇಶದ ಸೌಂದರ್ಯವಾಗಿದೆ. ವಿವಿಧತೆಯಲ್ಲಿ ಏಕತೆ ಎಂಬುದು ನಮ್ಮ ದೇಶದ ಬಹಳ ದೊಡ್ಡ ಶಕ್ತಿಯಾಗಿದೆ. ಸಹೋದರ ಸಹೋದರಿಯರೇ, ನಮ್ಮ ಮಧ್ಯೆ ಧಾರಾಳ ವೈವಿಧ್ಯತೆಗಳಿರುವಾಗಲೂ, ನಮ್ಮ ಮಧ್ಯೆ ನೂರಾರು ಭಿನ್ನತೆಗಳಿರುವಾಗಲೂ ನಮ್ಮೆಲ್ಲರನ್ನು ಜೋಡಿಸುವ, ನಮ್ಮೆಲ್ಲರನ್ನು ಒಟ್ಟುಗೂಡಿಸುವ ಒಂದು ಶಕ್ತಿ ಈ ದೇಶದಲ್ಲಿದೆ. ಅದು ಈ ದೇಶದ ಸಂವಿಧಾನವಾಗಿದೆ. ಈ ದೇಶದ ಸಂವಿಧಾನ ಆರಂಭ ಆಗುವುದೇ ಈಗಾಗಲೇ ಸ್ವಾಮೀಜಿಯವರು ಪ್ರಸ್ತಾಪಿಸಿದಂತೆ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು. ಬಹಳ ದೊಡ್ಡ ಒಂದು ಆದರ್ಶ ಅದು. ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು. ಈ ದೇಶದ 40 ಕೋಟಿ ಜನರು ಬಹಳ ನಿಷ್ಠೆಯಿಂದ, ಅತ್ಯಂತ ಪ್ರಾಮಾಣಿಕವಾಗಿ, ಧೈರ್ಯದಿಂದ, ಆತ್ಮವಿಶ್ವಾಸದೊಂದಿಗೆ ಎತ್ತಿ ಹಿಡಿಯಬೇಕಾದ ಶ್ರೇಷ್ಠವಾದ ಆದರ್ಶವಾಗಿದೆ ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ಭಾರತೀಯರು ಎಂಬ ಆಶಯ, ನಾವು ಭಾರತೀಯರು ಎಂಬ ಆದರ್ಶ. ನಮ್ಮ ದೇಶದ ಸಂವಿಧಾನ 4 ಶ್ರೇಷ್ಠವಾದ ವ್ಯಾಲ್ಯೂಸ್ಗಳನ್ನು ಕಲಿಸಿಕೊಟ್ಟಿದೆ, ಅಥವಾ 4 ಶ್ರೇಷ್ಠವಾದ ವ್ಯಾಲ್ಯೂಸ್ಗಳನ್ನು ಈ ದೇಶದ ಎಲ್ಲ ಪ್ರಜೆಗಳಿಗೂ ವಾಗ್ದಾನ ಮಾಡಿದೆ. ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರಟರ್ನಿಟಿ. ಈ ದೇಶದ ಪ್ರತಿಯೊಬ್ಬರಿಗೂ ಸಮಾನವಾದ ನ್ಯಾಯ, ಅದೇ ರೀತಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬುದು ಈ ದೇಶದ ಎಲ್ಲ ಪ್ರಜೆಗಳಿಗೆ ಈ ದೇಶದ ಸಂವಿಧಾನ ಕೊಟ್ಟಿರುವಂತಹ ಭರವಸೆಯಾಗಿದೆ. ಈ ಮೌಲ್ಯಗಳೊಂದಿಗೆ ಇರುವ ಬದ್ಧತೆ ಮತ್ತು ಈ ಮೌಲ್ಯಗಳನ್ನು ಉಳಿಸಿಕೊಳ್ಳಬೇಕಾದ ದೃಢ ಸಂಕಲ್ಪಕ್ಕೆ ದೇಶದ ಹಿತಚಿಂತನೆ ಅಂತ ಹೇಳಬಹುದಾಗಿದೆ. ಪ್ರೊಫೆಸರ್ ಆರ್ನಾಲ್ಡ್ ಟೋಯನ್ಬಿ ಅಂತ ಈ ಜಗತ್ತಿನ ಶ್ರೇಷ್ಠ ಇತಿಹಾಸಗಾರ, ಎ ಸ್ಟಡಿ ಆಫ್ ಹಿಸ್ಟರಿ ಅಂತ 12 ವಾಲ್ಯೂಮ್ಗಳಿರುವ ಗ್ರಂಥ ಬರೆದಿದ್ದಾರೆ. ಅವರು ಜಗತ್ತಿನ 21 ಸಿವಿಲೈಸೇಷನ್ಗಳ ಬಗ್ಗೆ, ಜಗತ್ತಿನ 21 ನಾಗರಿಕತೆಗಳ ಉತ್ಥಾನ ಮತ್ತು ಪತನಗಳ ಬಗ್ಗೆ ಎ ಸ್ಟಡಿ ಆಫ್ ಹಿಸ್ಟರಿ ಎಂಬ ಮಾಸ್ಟರ್ ಪೀಸ್ ಗ್ರಂಥದಲ್ಲಿ ಆ ವ್ಯಕ್ತಿ ಜಗತ್ತಿನ ಎಲ್ಲ ನಾಗರಿಕತೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವರು ಇತಿಹಾಸದ ಬಗ್ಗೆ ಹೇಳಿದ್ದು, ಯಾವುದೇ ಒಂದು ನಾಗರಿಕತೆ ಅದು ನಾಶ ಆಗುವುದು ಹೊರಗಿನ ಆಕ್ರಮಣದಿಂದ ಅಲ್ಲ, ಒಳಗಿನ ಶಿಥಿಲತೆಯ ಮೂಲಕ. ಯಾವುದೇ ನಾಗರಿಕತೆ ನಾಶ ಆಗುವುದು ಮರ್ಡರ್ ಮಾಡಿ ಅಲ್ಲ, ಬೈ ದ ಸುಸೈಡ್ ಅಂತ. ಆತ್ಮಹತ್ಯೆಯ ಮೂಲಕ ನಾಗರಿಕತೆಗಳು ನಾಶ ಆಗ್ತದೆ. ಅಂದ್ರೆ ಒಂದು ದೇಶ, ಒಂದು ನಾಗರಿಕತೆ ಅದು ಹೊರಗಿನವರ ಆಕ್ರಮಣದಿಂದ ಅಲ್ಲ, ಅದು ದುರ್ಬಲ ಆಗುವುದು. ಬದಲಾಗಿ ಒಳಗಿನ ಶಿಥಿಲತೆ, ಒಳಗೆ ಇರುವ ಕಚ್ಚಾಟ, ಒಳಗೆ ಇರುವ ಅಪನಂಬಿಕೆ, ಒಳಗೆ ಇರುವ ಸಂಶಯಗಳು, ಅದು ಖಂಡಿತವಾಗಿಯೂ ಜಗತ್ತಿನ ಶ್ರೇಷ್ಠ ನಾಗರಿಕತೆಗಳನ್ನು ನಾಶಪಡಿಸಿದೆ ಅಂತ ಇತಿಹಾಸದ ಬಗ್ಗೆ ಆ ವ್ಯಕ್ತಿ ವಿವರಿಸ್ತಾರೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ದೇಶದ ಹಿತಚಿಂತನೆ ಅಂದರೆ ಸ್ವಾಮೀಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದಂತೆ ಈ ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು. ಈ ದೇಶ ಆಂತರಿಕವಾಗಿ ಬಹಳ ಭದ್ರವಾಗಿರಬೇಕು. ಅಪನಂಬಿಕೆಯ, ಸಂಶಯದ ವಾತಾವರಣ ಈ ದೇಶದಲ್ಲಿ ಇರಬಾರ್ದು ಎಂಬುದು ಈ ದೇಶದ ಹಿತಚಿಂತನೆಯನ್ನು ಬಯಸುವ ಪ್ರತಿಯೊಬ್ಬನ ಸಂಕಲ್ಪವಾಗಿರಬೇಕು. ಸಹೋದರ ಸಹೋದರಿಯರೇ,
ಸಂವಿಧಾನ ನೀಡಿರುವ, ವಾಗ್ದಾನ ಮಾಡಿರುವ ಬಹಳ ಪ್ರಮುಖವಾದ ವಿಷಯ, ಈ ದೇಶದ ಪ್ರತಿಯೊಬ್ಬರಿಗೂ ಸಮಾನವಾದ ಜಸ್ಟಿಸ್, ನ್ಯಾಯ ಸಿಗಬೇಕು ಎಂಬುದು. ನಮಗೆ ಗೊತ್ತಿದೆ, ನ್ಯಾಯ ನಿರಾಕರಿಸಲ್ಪಡುತ್ತಿರುವ ಕಾಲ ಇದು. ನ್ಯಾಯವನ್ನು ಇವತ್ತು ಖರೀದಿಸಲಾಗುತ್ತಾ ಇದೆ. ಯಾರ ಕೈಯಲ್ಲಿ ದುಡ್ಡಿದೆ, ಯಾರ ಕೈಯಲ್ಲಿ ಪ್ರಭಾವ ಇದೆ, ಅವರು ನ್ಯಾಯವನ್ನು ಇವತ್ತು ಪರ್ಚೇಸ್ ಮಾಡ್ತಾ ಇದ್ದಾರೆ. ನ್ಯಾಯ ನಿರಾಕರಿಸಲ್ಪಡುವ, ನ್ಯಾಯ ಮಾರಾಟದ ವಸ್ತುವಾಗಿರುವ ಒಂದು ಕಾಲ ಇದು. ಸಹೋದರ, ನ್ಯಾಯ ಎಂಬುದು ಮನುಷ್ಯನ ಮೂಲಭೂತವಾದ ಅಗತ್ಯ. ಈ ಭೂಮಿಯ ಮೇಲೆ ಬದುಕುವ ಯಾವುದೇ ಒಬ್ಬ ವ್ಯಕ್ತಿಗೆ ಆಕ್ಸಿಜನ್ನ ನಂತರ, ಆಮ್ಲಜನಕದ ನಂತರ ಅವನಿಗೆ ಅತಿ ಅಗತ್ಯ ಇರುವ ವಸ್ತು ನ್ಯಾಯ ಅಂತ ಹೇಳಲಾಗುತ್ತದೆ. ಆಹಾರ ಇಲ್ಲದೆ ಮನುಷ್ಯ ಕೆಲವೊಮ್ಮೆ ಬದುಕಬಲ್ಲ, ಆದರೆ ನ್ಯಾಯ ಇಲ್ಲದೆ, ಅನ್ಯಾಯವನ್ನು ಸಹಿಸಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆಕ್ಸಿಜನ್ನ ನಂತರ ಒಬ್ಬ ಮನುಷ್ಯನಿಗೆ ಅತ್ಯಂತ ಅಗತ್ಯದ ವಸ್ತು ನ್ಯಾಯ ಸಿಗಬೇಕು ಎಂಬುದು. ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳು ನಿಮ್ಮ ಮಾತುಗಳ ಮೂಲಕ, ನಮ್ಮ ವರ್ತನೆಗಳಲ್ಲಿ, ನಮ್ಮ ನಿಲುವುಗಳಲ್ಲಿ, ನಮ್ಮ ದೃಷ್ಟಿಕೋನಗಳಲ್ಲಿ ಈ ದೇಶದ ಯಾರಿಗೂ ಅನ್ಯಾಯ ಆಗಬಾರದು ಅಂತ ನಾವು ತೀರ್ಮಾನಿಸಬೇಕು. ಯಾಕೆಂದರೆ ಜಗತ್ತಿನ ಅತ್ಯಂತ ದೊಡ್ಡ ಭಯ ಯಾವುದು? ಈ ಜಗತ್ತಿನಲ್ಲಿರುವ ಅತ್ಯಂತ ದೊಡ್ಡ ಭಯ ಅನ್ಯಾಯ. ಎಲ್ಲಿ ಅನ್ಯಾಯ ಇದೆಯೋ ಅಲ್ಲಿ ನಿರ್ಭಯತ್ವ ಎಂಬುದು ಇರುವುದಿಲ್ಲ. ಎಲ್ಲಿ ಅನ್ಯಾಯ ಇರುತ್ತದೆಯೋ ಅಲ್ಲಿ ಮನುಷ್ಯ ಭಯದಿಂದ ಮಾತ್ರ ಬದುಕುತ್ತಾನೆ. ಆದ್ದರಿಂದ ಈ ಜಗತ್ತಿನ ಅತ್ಯಂತ ದೊಡ್ಡ ಭಯ ಅನ್ಯಾಯ, ನ್ಯಾಯ ನಿರಾಕರಿಸಲ್ಪಡುವುದು. ಸಹೋದರ ಸಹೋದರಿಯರೇ, ಪವಿತ್ರ ಕುರ್ಆನಿನ ಮೂಲ ಮಂತ್ರ, ಪವಿತ್ರ ಕುರ್ಆನಿನ ರೂಹ್ ಅಂತ ಹೇಳ್ಬೋದು, ಪವಿತ್ರ ಕುರ್ಆನ್ನ ಜೀವಾಳ ಅಂತ ಹೇಳ್ಬೋದು. ಅದು ಯಾವುದೆಂದರೆ ನ್ಯಾಯ ಮತ್ತು ಸಮಾನತೆ ಎಂಬುದಾಗಿದೆ. ಯಾ ಅಯ್ಯುಹಲ್ಲದೀನ ಆಮನು ಕೂನು ಕವ್ವಾಮೀನ ಬಿಲ್ ಕಿಸ್ತು ಶುಹದಾ ಅಲಿಲ್ಲ. ನೀವು ಎಲ್ಲ ಸಂದರ್ಭದಲ್ಲೂ ನ್ಯಾಯದ ಪರವಾಗಿರಬೇಕು, ಎಲ್ಲ ಸ್ಥಿತಿಯಲ್ಲೂ ನೀವು ನ್ಯಾಯದ ಪರವಾಗಿರಬೇಕು. ನ್ಯಾಯಕ್ಕೆ ಕುರ್ಆನ್ ಕೊಟ್ಟ ವ್ಯಾಖ್ಯಾನ ಎಷ್ಟು ಪ್ರಬಲವಾದದ್ದು. ವಲೌ ಅಲಾ ಅಂಫುಸಿಕುಂ ಬಿಲ್ ವಾಲಿದೈನಿ ವಲ್ ಅಕ್ರಬೀನ್. ನ್ಯಾಯದಲ್ಲಿ ಶ್ರೀಮಂತ ಮತ್ತು ಬಡವ ಎಂಬ ವ್ಯತ್ಯಾಸ ಇರಬಾರದು. ನ್ಯಾಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಂಬ ವ್ಯತ್ಯಾಸವೇ ಇಲ್ಲ. ನ್ಯಾಯದ ವಿಷಯದಲ್ಲಿ ಮಹಿಳೆ ಮತ್ತು ಪುರುಷ ಎಂಬ ವ್ಯತ್ಯಾಸ ಇರಬಾರದು. ವಲೌ ಅಲಾ ಅಂಫುಸಿಕುಂ, ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರ ಇರಬೇಕು ಅಂತ ಬಹಳ ದೊಡ್ಡ ಫಿಲಾಸಫಿ ಅದು. ಆದ್ದರಿಂದಲೇ ಈ ಕುರ್ಆನ್ನ ಸೂಕ್ತ, ಪವಿತ್ರ ಕುರ್ಆನ್ನ 4ನೇ ಅಧ್ಯಾಯದ 135ನೇ ಸೂಕ್ತ ಇದು. ಹಾರ್ವರ್ಡ್ ಯೂನಿವರ್ಸಿಟಿಯ, ಜಗತ್ತಿನ ಅತ್ಯಂತ ಶ್ರೇಷ್ಠ ಯೂನಿವರ್ಸಿಟಿ ಹಾರ್ವರ್ಡ್ ಯೂನಿವರ್ಸಿಟಿ. ಹಾರ್ವರ್ಡ್ ಯೂನಿವರ್ಸಿಟಿಯ ಲೈಬ್ರರಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಲೈಬ್ರರಿ ಅಂತ ಗುರುತಿಸಲ್ಪಡುತ್ತದೆ. ಆ ಲೈಬ್ರರಿಯ ಪ್ರವೇಶ ದ್ವಾರದಲ್ಲಿ ಪವಿತ್ರ ಕುರ್ಆನಿನ 4ನೇ ಅಧ್ಯಾಯ 135ನೇ ಸೂಕ್ತದ ಇಂಗ್ಲಿಷ್ ಅನುವಾದವನ್ನು ಇವತ್ತಿಗೂ ಬರೆದಿರಲಾಗಿದೆ. ನೀವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿ. ಹಾರ್ವರ್ಡ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಂದಾದರೆ ಸ್ವಲ್ಪ ಗೂಗಲ್ನಲ್ಲಿ ಹುಡುಕಾಡಿದರೆ ಸಿಗ್ತದೆ. ಪವಿತ್ರ ಕುರ್ಆನಿನ ನ್ಯಾಯದ ಬಗ್ಗೆ ಇರುವ ಕಾನ್ಸೆಪ್ಟ್, ನ್ಯಾಯ ನಿಮ್ಮ ವಿರುದ್ಧವಾಗದರೂ ನೀವು ನ್ಯಾಯದ ಪರ ಇರಬೇಕು. ನ್ಯಾಯ ನಿಮ್ಮ ತಂದೆ ತಾಯಂದಿರ ವಿರುದ್ಧವಾದರೂ ನೀವು ನ್ಯಾಯದ ಪರ ಇರಬೇಕು. ನನ್ನ ಅಪ್ಪ ಎಂಬ ಕಾರಣಕ್ಕೆ, ನನ್ನ ಅಮ್ಮ ಎಂಬ ಕಾರಣಕ್ಕೆ ನೀವು ಅನ್ಯಾಯವನ್ನು ಬೆಂಬಲಿಸಬಾರದು, ನೀವು ನ್ಯಾಯದ ಪಕ್ಷದಲ್ಲಿರಬೇಕು ಎಂದು ಕುರ್ಆನ್ ಹೇಳುವುದು. ಇನ್ಯಕುನ್ ಗನಿಯನ್ ಔ ಫಕೀರನ್ ಫಲ್ಲಾಹು ಔಲಾ ಬಿಹಿಮಾ. ನ್ಯಾಯದಲ್ಲಿ ನೀವು ಬಡವ ಶ್ರೀಮಂತ ಯಾವುದು ನೋಡಬಾರದು. ಬಡವರ ಪರ ಅಂತಲೂ ನೀವು ವಹಿಸಬೇಡಿ. ಕೆಲವೊಮ್ಮೆ ಹಾಗೆ ಅಲ್ವೋ ನಾವೆಲ್ಲ, ಕೆಲವರು ಶ್ರೀಮಂತರ ಪರ ಇದ್ದರೆ ಕೆಲವರು ಬಡವರ ಪರವೇ ಇರ್ತಾರೆ. ಕಾರ್ನಲ್ಲಿ ಹೋಗುವವನು ಮತ್ತು ಸೈಕಲ್ನಲ್ಲಿ ಹೋಗುವವರ ಮಧ್ಯೆ ಒಂದು ಆಕ್ಸಿಡೆಂಟ್ ಆಯಿತು. ಸಾಮಾನ್ಯವಾಗಿ ಜನರು ಯಾರ ಬೆಂಬಲಕ್ಕೆ ಇರುವುದು? ಸೈಕಲ್ನಲ್ಲಿ ಹೋಗುವವನ ಮೇಲೆ. ಅವನ ತಪ್ಪಾದರೆ ನೀವು ಯಾಕೆ ಅವನ ಪರ ವಹಿಸಬೇಕು? ಕಾರ್ನಲ್ಲಿ ಓಡಾಡುವುದು ತಪ್ಪಲ್ಲಲ್ಲ, ಸೈಕಲ್ನವನದ್ದು ತಪ್ಪಾಗಿದ್ದರೆ ನೀವು ಯಾಕೆ ಸೈಕಲ್ನವನ ಪರ ಹೋಗಬೇಕು? ಇನ್ಯಕುನ್ ಗನಿಯನ್ ಔ ಫಕೀರನ್ ಫಲ್ಲಾಹು ಔಲಾ ಬಿಹಿಮಾ. ಬಡವ ಎಂಬ ಕಾರಣಕ್ಕೆ ಅವನ ಪರವಾಗಬೇಡಿ, ನ್ಯಾಯದ ಪರ ಇರಬೇಕು ನೀವು. ಪತಿ ಮತ್ತು ಪತ್ನಿಯ ಮಧ್ಯೆ ಗಲಾಟೆ ಆದರೆ, ಪುರುಷ ಮತ್ತು ಮಹಿಳೆಯ ಮಧ್ಯೆ ಸಂಘರ್ಷ ಇದ್ದರೆ, ಸಮಾಜದ ಮಾನಸಿಕತೆ ಮಹಿಳೆಯರ ಪರವಾಗಿಯೇ ಇರುವುದು. ಪುರುಷರಿಗೆ ಯಾರು ಸಪೋರ್ಟ್ ಮಾಡುವುದೇ ಇಲ್ಲ.
ಮಹಿಳೆಯದು ತಪ್ಪಿದ್ರೆ ನೀವು ಯಾಕೆ ಮಹಿಳೆಯರ ಪರ ವಹಿಸಬೇಕು? ಇವತ್ತು ಸಮಾಜದಲ್ಲಿ ಮಹಿಳೆಯರಿಂದಲೂ ಧಾರಾಳ ದೌರ್ಜನ್ಯ ಆಗ್ತಾ ಇದೆ ಪುರುಷರ ಮೇಲೆ. ಈ ಸಮಾಜದಲ್ಲಿ ಪುರುಷರಿಂದ ಮಹಿಳೆಯರ ಮೇಲೆ ಮಾತ್ರ ಅಲ್ಲ, ನಾವೆಲ್ಲ ದಿನಂಪ್ರತಿ ವಾರ್ತೆಗಳನ್ನು ನೋಡ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಸಮಾಜದಲ್ಲಿ ಧಾರಾಳ ದೌರ್ಜನ್ಯ ಮಹಿಳೆಯರಿಂದ ಪುರುಷರ ಮೇಲೆ ಆಗ್ತಾ ಇದೆ. ಮಹಿಳೆಯರಿಂದ ಪುರುಷರ ಮೇಲೆ ದೌರ್ಜನ್ಯ ಆದರೆ ನೀವು ಮಹಿಳೆಯರ ಪರ ಯಾಕೆ ವಹಿಸಬೇಕು? ಪುರುಷರ ಪರ ವಹಿಸಬೇಕಲ್ಲ. ಇನ್ ಯಕುನ್ ಗನಿಯನ್ ಔ ಫಕೀರನ್ ಫಲ್ಲಾಹು ಔಲಾ ಬಿಹಿಮಾ. ಕುರ್ಆನ್ ಕಲಿಸಿಕೊಡುವ ನ್ಯಾಯ ಹಾಗೆ. ಅದರಲ್ಲಿ ನೀವು ಬಡವ ಶ್ರೀಮಂತ ಇದು ಯಾವುದು ನೋಡಬಾರದು. ಎಲ್ಲಿ ನ್ಯಾಯ ಇದೆಯೋ ಆ ನ್ಯಾಯವನ್ನು ನೀವು ಬೆಂಬಲಿಸಬೇಕು ಎಂಬುದು ಕುರ್ಆನ್ನ ಬಹಳ ದೊಡ್ಡ ಮಾರ್ಗದರ್ಶನವಾಗಿದೆ. ಖಲೀಫಾ ಉಮರ್ ಆಡಳಿತ ಕಾಲದಲ್ಲಿ ಒಬ್ಬ ಕ್ರೈಸ್ತ ಯುವಕ ಬಂದು ಹೇಳಿದ, ನಿಮ್ಮ ಗವರ್ನರ್ರ ಮಗ ನನಗೆ ಪೆಟ್ಟು ಕೊಟ್ಟಿದ್ದಾನೆ ಅಂತ. ನಿಮ್ಮ ಗವರ್ನರ್ರ ಮಗ ನನಗೆ ಪೆಟ್ಟು ಕೊಟ್ಟಿದ್ದಾನೆ. ಖಲೀಫಾ ಉಮರ್ ಪೆಟ್ಟು ತಿಂದವನನ್ನು ಪೆಟ್ಟು ಕೊಟ್ಟವನನ್ನು ಆ ಕೊಟ್ಟವನ ಅಪ್ಪನನ್ನು ಕರೆಸ್ತಾರೆ, ಗವರ್ನರನ್ನು ಕರೆಸ್ತಾರೆ. ವಿಚಾರಣೆ ನಡೆಸಿದ್ರು. ವಿಷಯ ಹೌದು. ಖಲೀಫಾ ಉಮರ್ ಈ ಕ್ರೈಸ್ತ ಯುವಕನ ಕೈಯಲ್ಲಿ ಬೆತ್ತ ಕೊಟ್ಟು ಹೇಳಿದರು, ಅವನಿಗೆ ಪೆಟ್ಟು ಕೊಡು, ನೀನು ನಿನಗೆ ಹೊಡೆದ ಆ ಯುವಕ ಇದ್ದಾನಲ್ಲ ಅವನನ್ನು ನೀನು ಬಡಿಬೇಕು, ಪೆಟ್ಟು ಕೊಡವನಿಗೆ. ಆ ಯುವಕ ಅವನಿಗೆ ಪೆಟ್ಟು ಕೊಟ್ಟ. ಸಾಕು ಅಂತ ಹೇಳಿದರು. ಆ ಯುವಕ ಹೇಳಿದ, ಸಾಕು, ನನಗೆ ಸಮಾಧಾನ ಆಯಿತು. ಖಲೀಫಾ ಉಮರ್ ಹೇಳಿದರು, ಇಲ್ಲ, ಸಾಕಾಗುವುದಿಲ್ಲ, ಅವನ ಅಪ್ಪನಿಗೂ ನೀನು ಪೆಟ್ಟು ಕೊಡಬೇಕು. ಯಾಕೆಂದರೆ ನನ್ನ ಅಪ್ಪ ಗವರ್ನರ್ ಎಂಬ ಅಹಂಕಾರದಿಂದ ಅವನು ನಿನಗೆ ಪೆಟ್ಟು ಕೊಟ್ಟಿದ್ದಾನೆ, ಅವನ ಅಪ್ಪನಿಗೂ ಪೆಟ್ಟು ಕೊಡ್ಬೇಕು. ಆ ಯುವಕ ಹೇಳಿದ, ಇಲ್ಲ, ಅದರ ಅಗತ್ಯ ಇಲ್ಲ ಅಂತ ಹೇಳಿದ. ಸಹೋದರರ ನ್ಯಾಯ ಅಂದರೆ ಅದು, ನ್ಯಾಯ ಅಂದರೆ ಅದು. ಆ ನ್ಯಾಯದ ಪರವಾಗಿರಬೇಕು ನಾವು ಸಮಾಜದಲ್ಲಿ. ಕೆಲವರೊಂದಿಗಿರುವ ಪ್ರೀತಿ, ಕೆಲವರೊಂದಿಗಿರುವ ಗೌರವ, ಕೆಲವರೊಂದಿಗಿರುವ ಆತ್ಮೀಯತೆ, ಕೆಲವರೊಂದಿಗಿರುವ ಅಟ್ಯಾಚ್ಮೆಂಟ್, ಇದು ಯಾವುದು ನ್ಯಾಯದ ವಿಷಯದಲ್ಲಿ ಪರಿಗಣಿಸಲ್ಪಡಬಾರದು ಅಂತ ಕುರ್ಆನ್ ಹೇಳು. ಕುನು ಕವ್ವಾಮೀನ ಲಿಲ್ಲಾಹಿ ಶುಹದಾ ಬಿಲ್ ಕಿಸ್ತ್. ನೀವು ನ್ಯಾಯದ ಪರವಾಗಿಯೇ ಇರಬೇಕು. ವಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಅದಿಲು ಯಅದಿಲು ಹುವ ಅಕ್ರಬು ಲಿತ್ತಕ್ವಾ. ಒಂದು ಜನಾಂಗದೊಂದಿಗೆ ನಿಮಗಿರುವ ದ್ವೇಷ ಅದು ನ್ಯಾಯದಿಂದ ನಿಮ್ಮನ್ನು ದೂರ ಸರಿಸಬಾರದು. ಯಾರೊಂದಿಗೂ ನಿಮಗೆ ದ್ವೇಷ ಇದೆ, ಹಗತನ ಇದೆ, ಖಂಡಿತವಾಗಿಯೂ ಅದು ನ್ಯಾಯದಿಂದ ನಿಮ್ಮನ್ನು ವಿಮುಖಗೊಳಿಸಬಾರದು, ನ್ಯಾಯದಿಂದ ನಿಮ್ಮನ್ನದು ತಡೀಬಾರದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದರು. ಮನ್ ದಆ ಇಲಾ ಹಸಬಿಯತಿನ್ ಫಲೈಸ ಮಿನ್ನ. ಕೋಮುವಾದಕ್ಕೆ ಕರೆ ಕೊಡುವವ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ. ಅನ್ಯಾಯಿಗಳು ಪ್ರಶ್ನಿಸಿದರು, ಪ್ರವಾದಿಯವರೇ, ನಮ್ಮ ಜನಾಂಗವನ್ನು ನಾವು ಪ್ರೀತಿಸುವುದು, ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡುವುದು ಅದು ಕೋಮುವಾದವೇ ಅಂತ ಪ್ರಶ್ನಿಸ್ತಾರೆ. ಪ್ರವಾದಿಯವರು ಹೇಳಿದ್ರು, ಅಲ್ಲ, ನೀವು ನಿಮ್ಮ ಜನಾಂಗವನ್ನು ಪ್ರೀತಿಸುವುದು, ನಿಮ್ಮ ಜನಾಂಗದ ಪರವಾಗಿ ನೀವು ಕೆಲಸ ಮಾಡುವುದು, ಅವರ ಅಭಿವೃದ್ಧಿಗಾಗಿ ನೀವು ದುಡಿಯುವುದು, ಅವರ ಮೀಸಲಾತಿ, ಅವರ ಒಳ ಮೀಸಲಾತಿಗಳಿಗಾಗಿ ನೀವು ಹೋರಾಟ ನಡೆಸುವುದು, ಇದ್ಯಾವುದು ತಪ್ಪಲ್ಲ. ಕೋಮುವಾದ ಅಂದರೆ ನನ್ನ ಧರ್ಮದವ ಎಂಬ ಕಾರಣಕ್ಕೆ, ನನ್ನ ಜಾತಿಯವ ಎಂಬ ಕಾರಣಕ್ಕೆ, ನನ್ನವ ಎಂಬ ಕಾರಣಕ್ಕೆ, ನನ್ನ ಪಕ್ಷದವ ಎಂಬ ಕಾರಣಕ್ಕೆ ಒಬ್ಬ ವ್ಯಕ್ತಿ ಮಾಡುವ ಅನ್ಯಾಯವನ್ನು, ಅಧರ್ಮವನ್ನು, ಅನೈತಿಕತೆಯನ್ನು ನೀವು ಸಮರ್ಥಿಸುವುದಾದರೆ, ಅವನನ್ನು ಬೆಂಬಲಿಸುವುದಾದರೆ ಅದು ಕೋಮುವಾದವಾಗಿದೆ. ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ. ಈ ದೇಶದಲ್ಲಿರಬೇಕಾದ ವ್ಯಾಲ್ಯೂ ಅದು. ನನ್ನವ ಎಂಬ ಕಾರಣಕ್ಕೆ ನಾವಿವತ್ತು ಎಲ್ಲ ಕ್ರೌರ್ಯಗಳನ್ನು ಸಮರ್ಥಿಸ್ತಾ ಇದ್ದೇವೆ. ನನ್ನ ಜಾತಿಯವ ಎಂಬ ಕಾರಣಕ್ಕೆ, ನನ್ನ ಧರ್ಮದವ ಎಂಬ ಕಾರಣಕ್ಕೆ ಅವ ಮಾಡುವ ಎಲ್ಲ ಕ್ರೌರ್ಯಗಳನ್ನು ಬೆಂಬಲಿಸುವುದು, ಅದುವೇ ನಮ್ಮಲ್ಲಿರುವ ಬಹಳ ದೊಡ್ಡ ಸಮಸ್ಯೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಂತೆ ನ್ಯಾಯ ಬಹಳ ನಿಷ್ಠುರವಾಗಿರಬೇಕು. ನ್ಯಾಯದ ವಿಷಯದಲ್ಲಿ ನಾವೆಲ್ಲ ಬಹಳ ನಿಷ್ಠುರರಾಗಿರಬೇಕು. ಕುಲ್ ಅಮರ ರಬ್ಬಿ ಬಿಲ್ ಕಿಸ್ತ್. ದೇವ ನನಗೆ ನ್ಯಾಯದ ಆದೇಶವನ್ನು ಮಾಡಿದ್ದಾನೆ. ಖಲೀಫಾ ಉಮರ್ ಅಲ್ ಫಾರೂಕರ ಬಳಿ ಒಬ್ಬ ಮದ್ಯಪಾನಿಯನ್ನು ಪೊಲೀಸರು ಹಿಡ್ಕೊಂಡು ಬಂದರು. ಅವ ಬೀದಿಯಲ್ಲಿ ನಿಂತು ಯಾರನ್ನೆಲ್ಲ ಅಸಭ್ಯವಾಗಿ ಮಾತಾಡ್ತಾ ಇದ್ದ, ಅಶ್ಲೀಲವಾಗಿ ಮಾತಾಡ್ತಾ ಇದ್ದ, ಜನರಿಗೆ ತೊಂದರೆ ಕೊಡ್ತಾ ಇದ್ದ ಪಟ್ಟಣದಲ್ಲಿ. ಅವನ್ನು ಹಿಡ್ಕೊಂಡು ಬಂದರು ಪೊಲೀಸರು ಖಲೀಫಾ ಉಮರ್ರ ಬಳಿ. ಈ ಮದ್ಯಪಾನಿ, ಅವನಿಗೆ ಮದ್ಯದ ಅಮಲು ತಲೆಗೆ ಏರಿತ್ತು. ಅವ ಖಲೀಫಾ ಉಮರ್ ಎದುರಿನಲ್ಲಿ
ಖಲೀಫರನ್ನು ಕೂಡ ನಿಂದಿಸಿದವ. ಚಕ್ರವರ್ತಿಯೊಂದಿಗೂ ಅಸಭ್ಯವಾಗಿ ಮಾತಾಡಿದ, ಖಲೀಫರೊಂದಿಗೂ ಅವನು ಅಶ್ಲೀಲವಾಗಿ ಮಾತಾಡಿದ. ಖಲೀಫಾ ಉಮರ್ ಏನು ಮಾಡಿದ್ರು? ಖಲೀಫಾ ಉಮರ್ ಪೊಲೀಸರೊಂದಿಗೆ ಹೇಳಿದರು, ಅವನನ್ನು ಬಿಟ್ಟು ಬಿಡಿ ಅಂತ ಆದೇಶಿಸ್ತಾರೆ. ಯಾವ ತೀರ್ಮಾನವನ್ನು ಕೈಗೊಳ್ಳುವುದಿಲ್ಲ ಖಲೀಫಾ ಉಮರ್. ಪೊಲೀಸರಿಗೆ ಆಶ್ಚರ್ಯ, ಪಟ್ಟಣದಲ್ಲಿ ಅವ ಜನರಿಗೆ ತೊಂದರೆ ಕೊಡುತ್ತಾ ಇದ್ದಾನೆ, ಜನರನ್ನು ನಿಂದಿಸ್ತಾ ಇದ್ದಾನೆ, ನಿಮ್ಮ ಬಳಿ ಬಂದು ನಿಮ್ಮನ್ನು ಅವನು ಹೀಯಾಳಿಸಿದ, ಈ ಅಪರಾಧಿಯನ್ನು ಬಿಟ್ಟು ಬಿಡುವುದೇ? ಖಲೀಫಾ ಉಮರ್ ಕೊಟ್ಟ ಉತ್ತರ, ಅವನು ನನ್ನನ್ನು ನಿಂದಿಸಿದ, ಅವನು ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿದ, ಆ ಕಾರಣಕ್ಕೆ ನನಗೆ ಅವನ ಮೇಲೆ ಕೋಪ ಬಂತು. ಆ ಕೋಪದ ಮೇಲೆ ನಾನು ಅವನ ವಿರುದ್ಧ ತೀರ್ಪು ಕೊಟ್ಟರೆ ಅದು ಅನ್ಯಾಯ ಆಗಬಹುದು ಅಂತ ಹೇಳಿದ್ರು ಖಲೀಫಾ. ಸಹೋದರ, ನ್ಯಾಯ ಎಷ್ಟು ನಿಷ್ಠುರ! ನಾನು ಕೋಪದಲ್ಲಿ ಅವನ ವಿರುದ್ಧ ಏನಾದರೂ ತೀರ್ಪು ಕೊಟ್ಟರೆ ಅದು ಅನ್ಯಾಯ ಆಗಬಹುದು. ಲಾ ಯಕ್ಲಿಲ್ ಕಾಲಿ ಹೀನ ಯಕ್ಲಿ ವಹುವ ಗಲ್ಬಾನ್ ಎಂಬುದು ಇಸ್ಲಾಮಿನ ನಿಯಮ. ಒಬ್ಬ ಜಡ್ಜಿ ಅವ ಜಡ್ಜಿಮೆಂಟ್ ಕೊಡುವಾಗ, ಯಾರೇ ಇರಲಿ, ಕೋರ್ಟಿನ ಜಡ್ಜೋ ಅಥವಾ ಯಾರಾದರೂ ಮಾತುಕತೆ ನಡೆಸುವ ಜಡ್ಜೋ ಯಾರೇ ಇರಲಿ, ಒಬ್ಬ ತೀರ್ಪು ಕೊಡುವವ ಕೋಪದಲ್ಲಿರುವಾಗ ತೀರ್ಪು ಕೊಡಬಾರದು ಎಂಬುದು ಇಸ್ಲಾಮಿನ ನಿಯಮ. ಲಾ ಯಕ್ಲಿಲ್ ಕಾಲಿ ಹೀನ ಯಕ್ಲಿ ವಹುವ ಜಾಯಿಯುನ್ ಅಂತ. ಹಸಿವಿನಿಂದಿರುವಾಗ ನೀವು ತೀರ್ಪು ಕೊಡಬಾರದು. ಯಾಕೆಂದರೆ ನಿಮ್ಮ ಕೋಪ ಮತ್ತು ನಿಮ್ಮ ಹಸಿವು ನಿಮ್ಮ ತೀರ್ಮಾನದ ಮೇಲೆ ಪ್ರಭಾವ ಬೀರುತ್ತದೆ, ಅನ್ಯಾಯ ಆಗಬಹುದು. ಎಷ್ಟು ಶುದ್ಧವಾದ, ಎಷ್ಟು ನಿಷ್ಠುರವಾದ ನ್ಯಾಯದ ವ್ಯವಸ್ಥೆ ಇದು. ಫಇನ್ ಫಾಅತ್ ಫಅಸ್ಲಿಹು ಬೈನಹುಮಾ ಬಿಲ್ ಅದ್ಲ್ ವಅಕ್ಸಿತು ಇನ್ನಲ್ಲಾಹ ಯುಹಿಬ್ಬುಲ್ ಮುಕ್ಸಿತೀನ್ ಅಂತ ಕುರ್ಆನ್ನ ಸಂದೇಶ. ಜನರ ಮಧ್ಯೆ ಏನಾದರೂ ಜಗಳಾಡಿದರೆ ನೀವು ನ್ಯಾಯಪೂರ್ಣವಾಗಿ ಸಂಧಾನ ನಡೆಸಿ. ವಅಕ್ಸಿತು, ನೀವು ನ್ಯಾಯ ಪಾಲಿಸಿ. ಇನ್ನಲ್ಲಾಹ ಯುಹಿಬ್ಬುಲ್ ಮುಕ್ಸಿತೀನ್, ನ್ಯಾಯ ಪಾಲಿಸುವವರನ್ನು ಮಾತ್ರ ದೇವ ಇಷ್ಟಪಡುತ್ತಾನೆ. ಆದ್ದರಿಂದ ಸಹೋದರ, ನ್ಯಾಯ ಬಹಳ ನ್ಯಾಯ ಅಂದ್ರೇನು? ಒಬ್ಬ ಸೆಲೆಬ್ರಿಟಿ ಅಜಾಗರೂಕತೆಯಿಂದ ಕಾರು ಓಡಿಸಿಕೊಂಡು ಹೋಗಿ ಯಾರೋ ಒಬ್ಬ ದಾರಿಯಲ್ಲಿ ಇದ್ದಂತಹ ಒಬ್ಬ ನಿರಪರಾಧಿಯ ಮೇಲೆ ಕಾರು ಚಲಾಯಿಸಿ ಅವನನ್ನು ಕೊಂದು ಬಿಟ್ಟ. ಕೇಸಾಯಿತು. ಬಹಳ ಪ್ರಭಾವಿ ವ್ಯಕ್ತಿ ಇದ್ದ ಕಾರು ಚಾಲಕ. ಕೇಸಾಯಿತು, ಕಂಪ್ಲೇಂಟ್ ಆಯಿತು, ಎಲ್ಲ ಆಯಿತು. ಹಾಗೆ ಕೋರ್ಟ್ ತೀರ್ಮಾನ ಮಾಡಿತ್ತು, ಅವ ಅಪರಾಧಿ. ಯಾರು? ಆ ಕಾರು ಚಲಾಯಿಸಿದ ಮನುಷ್ಯ ಅಪರಾಧಿ ಅಂತ ಅರೆಸ್ಟ್ ಮಾಡಿದ್ರು. ಆವಾಗ ಈ ಸತ್ತ ಮನುಷ್ಯನ ಕುಟುಂಬ ಸಂತೋಷ ಪಟ್ಟಿದ್ದು, ನಮಗೆ ನ್ಯಾಯ ಸಿಕ್ಕಿತ್ತು ಅಂತ ಅವರು ಸಂತೋಷ ಪಟ್ಟರು. ಇವ ಮತ್ತೆ ಅಪೀಲ್ ಮಾಡಿದ ಹೈಕೋರ್ಟಿಗೆ. ಹೈಕೋರ್ಟ್ ಏನು ಮಾಡುತ್ತದೆ? ಅವ ನಿರಪರಾಧಿ ಅಂತ ಬಿಟ್ಟು ಬಿಡುತ್ತದೆ. ಆವಾಗ ಅವನ ಕುಟುಂಬದವರು ಸಂತೋಷ ಪಟ್ಟರು, ನಮಗೆ ನ್ಯಾಯ ಸಿಕ್ಕಿತ್ತು ಅಂತ. ಅಲ್ಲ ಸಹೋದರ, ಯಾವುದು ನ್ಯಾಯ? ಸಮಾಜದ ಸ್ಥಿತಿ ಹಾಗೆ ಅಲ್ವಾ? ನ್ಯಾಯ ಎಂಬುದು ಕುರ್ಆನ್ ಕಲಿಸಿಕೊಟ್ಟ ನ್ಯಾಯ. ನಿಮ್ಮ ತಂದೆ ತಾಯಿಯ ವಿರುದ್ಧವಾದರೂ ನೀವು ನ್ಯಾಯದ ಪರ ಇರಬೇಕು. ಲಕದ್ ಅರ್ಸಲ್ನಾ ರುಸುಲನಾ ಬಿಲ್ ಬಯ್ಯಿನಾತಿ ವಅನ್ಜಲ್ನಾ ಮಅಹುಮುಲ್ ಕಿತಾಬ ವಲ್ ಮೀಜಾನ ಲಿಯಕೂಮನ್ ನಾಸು ಬಿಲ್ ಕಿಸ್ತ್. ನಮ್ಮ ನ್ಯಾಯದ ಕಾನ್ಸೆಪ್ಟ್ ಹೇಗೆಂದರೆ, ಹಿಂದೂಗಳಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಮುಸ್ಲಿಮರಿಗೆ ನ್ಯಾಯ ಸಿಗಬೇಕು ಅಂತ ಮುಸ್ಲಿಮರ ತೀರ್ಮಾನ ಅಲ್ಲ. ಮುಸ್ಲಿಮರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಹಿಂದೂಗಳಿಗೆ ನ್ಯಾಯ ಸಿಗಬೇಕೆಂಬುದು ಹಿಂದೂಗಳ ಅಭಿಪ್ರಾಯ. ಪುರುಷರಿಗೆ ಯಾವ ಅನ್ಯಾಯ ಆದರೂ ಪರವಾಗಿಲ್ಲ, ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ಮಹಿಳೆಯರ ನ್ಯಾಯದ ಕಾನ್ಸೆಪ್ಟ್ ಹಾಗೆ ಅಲ್ಲ. ಮಹಿಳೆಯರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಪುರುಷರಿಗೆ ನ್ಯಾಯ ಸಿಗಬೇಕೆಂಬುದು ಪುರುಷರ ನ್ಯಾಯದ ಕಾನ್ಸೆಪ್ಟ್. ಕಾರ್ಮಿಕರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಮಾಲೀಕರಿಗೆ ನ್ಯಾಯ ಸಿಗಬೇಕೆಂಬುದು ಮಾಲೀಕರ ನ್ಯಾಯ ಅಲ್ಲ. ಮಾಲೀಕನಿಗೆ ಅನ್ಯಾಯ ಆಗಲಿ, ಏನು ಬೇಕಾದ್ರಾಗಲಿ, ಕಾರ್ಮಿಕನಿಗೆ ನ್ಯಾಯ ಸಿಗಬೇಕೆಂಬುದು ಕಾರ್ಮಿಕರ ನ್ಯಾಯದ ಕಾನ್ಸೆಪ್ಟ್. ಸಹೋದರರೇ, ಬಹಳ ಅಪಾಯಕಾರಿ ಇದು, ಈ ದೇಶದ ಸಮಸ್ಯೆ ಇದು. ಲಕದ್ ಅರ್ಸಲ್ನಾ ರುಸುಲನಾ ಬಿಲ್ ಬಯ್ಯಿನಾತಿ ವಅನ್ಜಲ್ನಾ ಮಅಹುಮುಲ್ ಕಿತಾಬ ವಲ್ ಮೀಜಾನ ಲಿಯಕೂಮನ್ ನಾಸ ಬಿಲ್ ಕಿಸ್ತಿ. ದೇವನು ಸಂದೇಶವಾಹಕರನ್ನು ಸುವ್ಯಕ್ತ ನಿದರ್ಶನಗಳ ಮೂಲಕ ಮತ್ತು ಸನ್ಮಾರ್ಗದೊಂದಿಗೆ ಕಳುಹಿಸಿದ್ದಾನೆ. ಸತ್ನ್ಯಾಯದಲ್ಲಿ ಸ್ಥಿರವಾಗಿ ನಿಲ್ಲಲು ಗ್ರಂಥ ಮತ್ತು ತಕ್ಕಡಿಯನ್ನು ಅವತೀರ್ಣಗೊಳಿಸಲಾಗಿದೆ ಪ್ರವಾದಿಗಳ ಜೊತೆ. ತಕ್ಕಡಿ ಇವತ್ತಿಗೂ ಜಸ್ಟಿಸಿನ ಸಿಂಬಲ್ ತಕ್ಕಡಿ. ಜಸ್ಟಿಸಿನ ಸಿಂಬಲ್ ಇವತ್ತಿಗೂ ತಕ್ಕಡಿಯ ನೋಡಿ. ಕುರ್ಆನ್ ಹೇಳುವುದು ಪ್ರವಾದಿಗಳ ಜೊತೆ ತಕ್ಕಡಿಯನ್ನು ಇಳಿಸಲಾಗಿದೆ ಅಂತ. ಮೀಜಾನ್ ಅಂತ ಹೇಳುವುದು ಕುರ್ಆನ್. ಅಂದರೆ
ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳು ನ್ಯಾಯ ಸ್ಥಾಪಿಸಲು ಬಂದವರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ ಒಂದು ನ್ಯಾಯದ ವ್ಯವಸ್ಥೆ ಇದೆ. ಜಾತಿ ನೋಡದೆ, ಧರ್ಮ ನೋಡದೆ, ವರ್ಗ ನೋಡದೆ, ಪಂಗಡ ನೋಡದೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುವ ಶ್ರೇಷ್ಠವಾದ ಮಾರ್ಗದರ್ಶನಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಪರಿಚಯಿಸಿದ್ದು ಮಾತ್ರ ಅಲ್ಲ, ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ಉನ್ನತ ಕುಲೀನ ಕುಟುಂಬಕ್ಕೆ ಸೇರಿದ ಒಬ್ಬಳು ಹೆಣ್ಣು ಮಗಳು ಕಳ್ಳತನ ಮಾಡುತ್ತಾರೆ ಪ್ರವಾದಿಯವರ ಕಾಲದಲ್ಲಿ. ಇಸ್ಲಾಮಿನ ಶಿಕ್ಷಣದಂತೆ ಕಳ್ಳತನ ಮಾಡಿದವರ ಕೈ ಕಡಿಯಬೇಕೆಂಬುದು ಇಸ್ಲಾಮಿನ ಶಿಕ್ಷಣ. ಅಂದ್ರೆ ಕಳ್ಳತನ ಮಾಡಿದವರನ್ನೆಲ್ಲ ನೀವು ಕೈ ಕತ್ತರಿಸಬೇಕು ಅಂತ ಅಲ್ಲ. ಇಸ್ಲಾಮಿ ಆಡಳಿತ ವ್ಯವಸ್ಥೆಯ ಪ್ರಥಮ ಕೆಲಸ ಏನೆಂದರೆ ಕಳ್ಳತನಕ್ಕೆ ಆಸ್ಪದವೇ ಇಲ್ಲದ ಒಂದು ಸಮಾಜವನ್ನು ನೀವು ನಿರ್ಮಿಸಬೇಕು. ಅಲ್ಲಿ ಕಳ್ಳತನಕ್ಕೆ ಆಸ್ಪದವೇ ಇಲ್ಲ. ಜನರ ಪ್ರಾಥಮಿಕ ಅಗತ್ಯಗಳನ್ನು ಸರ್ಕಾರ ನೋಡಿಕೊಳ್ಳುತ್ತದೆ, ಅಥವಾ ಜನರ ಅಗತ್ಯಗಳಿಗಾಗಿ ಬೇರೆ ಬೇರೆ ಮಾರ್ಗಗಳಿವೆ. ಹಾಗೆ ಕಳ್ಳತನಕ್ಕೆ ಆಸ್ಪದವೇ ಇಲ್ಲದ ಒಂದು ಸಮಾಜವನ್ನು ನೀವು ನಿರ್ಮಿಸಬೇಕು. ಅದರ ನಂತರವೂ ಯಾರಾದರೂ ಕಳ್ಳತನ ಮಾಡಿದರೆ ಅವನ ಕೈ ಕಡಿಬೇಕೆಂಬುದು ಇಸ್ಲಾಮಿನ ನಿಯಮ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳ್ಳತನಕ್ಕೆ ಆಸ್ಪದವೇ ಇಲ್ಲದ ಒಂದು ಸಮಾಜವನ್ನು ಮದೀನಾದಲ್ಲಿ ಕಟ್ಟಿ ಬೆಳೆಸ್ತಾರೆ. ಅಲ್ಲಿ ಓರ್ವ ಕುಲೀನ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗಳು ಕಳ್ಳತನ ಮಾಡುತ್ತಾಳೆ. ಕೆಲವರೆಲ್ಲ ಬಂದು ಪ್ರವಾದಿಯವರೊಂದಿಗೆ ಇನ್ಫ್ಲುಯೆನ್ಸ್ ಮಾಡುತ್ತಾರೆ. ಅವಳು ಕುಲೀನ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗಳು, ಅವಳ ಮೇಲೆ ಶಿಕ್ಷೆ ಜಾರಿ ಮಾಡಬೇಡಿ ಅಂತ. ಅವಳ ಮೇಲೆ ಶಿಕ್ಷೆ ಜಾರಿ ಮಾಡಬೇಡಿ, ಅವಳ ಪರವಾಗಿ ಕೆಲವರು ಪ್ರವಾದಿಯವರ ಬಳಿ ವಕಾಲತ್ತು ವಹಿಸ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೋಪಗೊಳ್ತಾರೆ. ಪ್ರವಾದಿಯವರ ಮುಖಚರ್ಯೆ ಬದಲಾಗುತ್ತದೆ. ಪ್ರವಾದಿಯವರು ಹೇಳಿದರು, ನಿಮ್ಮ ಪೂರ್ವಿಕರು ನಾಶ ಆದದ್ದು ಇದೇ ಕಾರಣಕ್ಕೆ. ದೊಡ್ಡವರು ಪಾಪ ಮಾಡುವಾಗ ಕಡೆಗಣಿಸುವುದು, ಸಮಾಜದ ತಳಮಟ್ಟದವರು ಪಾಪ ಮಾಡಿದರೆ ಅವರ ಮೇಲೆ ಶಿಕ್ಷೆ ಜಾರಿಯಾಗುವುದು. ನಂತರ ಪ್ರವಾದಿಯವರು ಹೇಳಿದರು, ವಲ್ಲದಿ ನಫ್ಸಿ ಮುಹಮ್ಮದಿನ್ ಬಿಯದಿಹಿ ಲೌ ಅನ್ನ ಫಾತಿಮತ ಬಿಂತಿ ಮುಹಮ್ಮದಿನ್ ಸರಿಕತ್ ಲಕತಾಯ್ತು ಯದಹ. ದೇವನಾಣೆ ನನ್ನ ಪ್ರೀತಿಯ ಮಗಳು ಫಾತಿಮಾ ಕಳ್ಳತನ ಮಾಡಿದರೂ ಅವಳ ಕೈ ನಾನು ಕಡಿಯುತ್ತೇನೆ ಅಂತ ಹೇಳಿದರು. ಫಾತಿಮಾ ಅಂದರೆ ಪ್ರವಾದಿಯವರ ಅತ್ಯಂತ ಪ್ರೀತಿಯ ಮಗಳವರು. ಪ್ರವಾದಿಯವರು ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಮಗಳು. ಪ್ರವಾದಿಯವರು ಒಂದು ಕಡೆ ತನ್ನ ಅನುಯಾಯಿಗಳು ಕುಳಿತುಕೊಂಡಿದ್ದರೆ ಅಲ್ಲಿಗೆ ಪ್ರವಾದಿಯವರು ಬರುವಾಗ ತನ್ನ ಅನುಯಾಯಿಗಳು ಎದ್ದು ನಿಲ್ಲುವುದನ್ನು ಪ್ರವಾದಿಯವರು ಇಷ್ಟಪಡ್ತಾ ಇರಲಿಲ್ಲ. ಬೇಡ, ಆ ರೀತಿ ನೀವು ನನ್ನನ್ನು ಗೌರವಿಸಬೇಡಿ, ನೀವೆಲ್ಲ ಎದ್ದು ನಿಂತು ನಾನು ಬರುವಾಗ ಎದ್ದು ನಿಂತು, ಅಂತಹ ಒಂದು ಗೌರವ ಬೇಡ. ಅದೇ ಪ್ರವಾದಿ ತನ್ನ ಪ್ರೀತಿಯ ಮಗಳು ಫಾತಿಮಾ ಬರುವಾಗ ಎದ್ದು ನಿಲ್ತಾ ಇದ್ರು ಅಂತ ಗೌರವದಿಂದ. ಅಷ್ಟು ತನ್ನ ಮಗಳನ್ನು ಪ್ರೀತಿಸುವ ಪ್ರವಾದಿಯವರು ಎಲ್ಲಿಗೆ ಹೋದರು? ಅವರು ಮದೀನಾಕ್ಕೆ ಮರಳಿದ ಕೂಡಲೇ ಪ್ರಥಮವಾಗಿ ಅವರು ಹೋಗುವುದು ಮದೀನಾದ ಮಸೀದಿಗೆ, ನಂತರ ಅವರು ಹೋಗುತ್ತಾ ಇದ್ದದ್ದು ತನ್ನ ಪ್ರೀತಿಯ ಮಗಳ ಮನೆಗೆ, ನಂತರ ಅವರು ತನ್ನ ಮನೆಗೆ ಹೋಗುವುದು. ಅಷ್ಟು ತಾನು ಪ್ರೀತಿಸುವ ಮಗಳು. ಆ ಮಗಳ ಬಗ್ಗೆ ಹೇಳುವುದು, ಲೌ ಅನ್ನ ಫಾತಿಮತ ಬಿಂತಿ ಮುಹಮ್ಮದಿನ್ ಸರಿಕತ್ ಲಕತಾಯ್ತು ಯದಹ. ನನ್ನ ಮಗಳಾದ ಫಾತಿಮಾ ಕಳ್ಳತನ ಮಾಡಿದರೂ ನಾನು ಅವಳ ಕೈ ಕಡಿಯುತ್ತೇನೆ. ಸಹೋದರರೇ, ಇಸ್ಲಾಂ ಕಲಿಸಿಕೊಟ್ಟಿರುವ, ಕುರ್ಆನ್ ಕಲಿಸಿಕೊಟ್ಟಿರುವ ನ್ಯಾಯ ಅದು. ಖಲೀಫಾ ಉಮರ್ ಆಡಳಿತ ಕಾಲದಲ್ಲಿ ಒಬ್ಬ ಕ್ರೈಸ್ತ ಮಹಿಳೆ ಬಂದು ಕಂಪ್ಲೇಂಟ್ ಕೊಡ್ತಾಳೆ, ನಿಮ್ಮ ಗವರ್ನರ್ ನನ್ನ ಮನೆಯನ್ನು ಒಡೆದು ಮಸೀದಿ ಕಟ್ಟಿದ್ದಾರೆ ಅಂತ. ನಿಮ್ಮ ಗವರ್ನರ್ ನನ್ನ ಮನೆಯನ್ನು ಒಡೆದು ಹಾಕಿ ಮಸೀದಿ ಕಟ್ಟಿದ್ದಾರೆ ಅಂತ ಕಂಪ್ಲೇಂಟ್. ಖಲೀಫಾ ಉಮರ್ ಕರೆಸ್ತಾರೆ, ಗವರ್ನರ್ ಅನ್ನು ಕರೆಸಿದ್ರು, ಮಹಿಳೆಯನ್ನು ಕರೆಸಿದ್ರು. ಗವರ್ನರೊಂದಿಗೆ ವಿಚಾರಿಸಲಾಯಿತು, ಈ ಮಹಿಳೆ ಹೇಳುತ್ತಿರುವುದು ಸತ್ಯವೇ? ಸಹೋದರ, ಇದು ಕತೆ ಅಲ್ಲ, ನಾನು ಹೇಳುತ್ತಿರುವುದು ನಿಷ್ಠುರವಾದ ಇತಿಹಾಸ ಇದಲ್ಲ, ಅಧಿಕೃತವಾದ ದಾಖಲೆಗಳಿರುವ ಇತಿಹಾಸ ಇದಲ್ಲ. ಖಲೀಫಾ ಉಮರ್ ಗವರ್ನರೊಂದಿಗೆ ಕೇಳಿದರು, ಈ ಮಹಿಳೆ ಹೇಳುವುದು ಸತ್ಯವೇ? ಗವರ್ನರ್ ಹೇಳಿದರು, ಹೌದು, ನಾವು ಆ ಮಹಿಳೆಯ ಮನೆಯನ್ನು ಒಡೆದು ಮಸೀದಿ ಕಟ್ಟಿದ್ದೇವೆ. ಯಾಕೆಂದರೆ ಮಸೀದಿ ಬಹಳ ಸಣ್ಣದಿತ್ತು. ಪ್ರಾರ್ಥನೆಗಾಗಿ ಬರುವವರ ಸಂಖ್ಯೆ ಹೆಚ್ಚಾದಂತೆ ಮಸೀದಿಯನ್ನು ವಿಶಾಲಗೊಳಿಸಬೇಕಾದ ಅನಿವಾರ್ಯತೆ ಬಂತು. ಆ ವಿಶಾಲಗೊಳಿಸುವುದಕ್ಕೆ ಈ ಮಹಿಳೆಯ ಮನೆ ಅಡ್ಡಿಯಾಗಿತ್ತು. ಯಾಕೆಂದರೆ ಮಸೀದಿಯ ಪರಿಸರದಲ್ಲೇ ಈ ಮಹಿಳೆಯ ಮನೆ ಇದೆ. ನಾವು ಆ ಮಹಿಳೆಯೊಂದಿಗೆ ವಿನಂತಿಸಿಕೊಂಡೆವು, ನೀವು ಈ ಜಾಗವನ್ನು ಬಿಟ್ಟು ಕೊಡಬೇಕು. ಯಾವುದೇ ಸರ್ಕಾರ ಮಾಡುವ ಕೆಲಸ, ನೀವು ಈ ಮನೆಯ ಸ್ಥಳವನ್ನು ಬಿಟ್ಟು ಕೊಡಬೇಕು. ನೀವು ಅದಕ್ಕೆ ಎಷ್ಟು ಬೆಲೆ ಹೇಳುತ್ತೀರೋ ಅಷ್ಟು ಬೆಲೆ ನಾವು ಕೊಡುತ್ತೇವೆ. ಅಥವಾ ನೀವು ಯಾವ ಸ್ಥಳದಲ್ಲಿ ನಿಮಗೆ ಮನೆ ಕಟ್ಟಿಕೊಡಬೇಕೆಂದು ಬಯಸುತ್ತೀರೋ ನಿಮಗೆ ನಾವು ಮನೆ ಕಟ್ಟಿಕೊಡುತ್ತೇವೆ ಸರ್ಕಾರದ ವತಿಯಿಂದ. ಆ ಮಹಿಳೆ ಒಪ್ಪಲಿಲ್ಲ.
ಆದ್ದರಿಂದ ಆ ಮಹಿಳೆಯ ಆ ಜಾಗದ ಬೆಲೆಯನ್ನು ಖಜಾನೆಯಲ್ಲಿ ಜೋಪಾನವಾಗಿಟ್ಟು ಯಾವಾಗ ಬೇಕಾದರೂ ಆ ಮಹಿಳೆಗೆ ಮನೆ ಕೊಟ್ಟುಕೊಡುವ ವಾಗ್ದಾನದೊಂದಿಗೆ ಅವಳ ಮನೆಯನ್ನು ಒಡೆದು ಹಾಕಿ ಮಸೀದಿಯನ್ನು ವಿಶಾಲಗೊಳಿಸಿದ್ದೇವೆ ಅಂತ ಹೇಳಿದರು. ಖಲೀಫಾ ಉಮರ್ ತನ್ನ ಗವರ್ನರೊಂದಿಗೆ ಹೇಳಿದರು, ಆ ಮಸೀದಿಯನ್ನು ಒಡೆದು ಹಾಕಿ ಆ ಮಹಿಳೆಗೆ ಮನೆ ಕಟ್ಟಿಕೊಡಿ ಅಂತ ಹೇಳುತ್ತಾರೆ. ಸಹೋದರರೇ, ಇದು ನ್ಯಾಯ? ನಾವೆಲ್ಲ ಇವತ್ತು ಸುಮ್ಮನೆ ಬಬ್ಬೆ ಹೊಡಿತಾ ಇದ್ದೇವೆ. ಅದನ್ನು ಒಡೆದು ಇದನ್ನು ಕಟ್ಟಿದ್ದಾರೆ, ಇದು ಒಡೆದು ಅದು ಕಟ್ಟಿದ್ದಾರೆ. ಯಾವುದನ್ನು ಒಡೆದು ಯಾವುದು ಕಟ್ಟಲಿಲ್ಲ. ಇದೆಲ್ಲ ರಾಜಕೀಯ ಬೂಟಾಟಿಕೆಗಳು ಮಾತ್ರ. ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್, ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ಬೇರ್ಪಡಿಸುವುದಕ್ಕಾಗಿ ಬ್ರಿಟಿಷರು ಕಂಡುಕೊಂಡ ಬಹಳ ದೊಡ್ಡ ದಾರಿ ವಿಭಜನೆ, ಡಿವೈಡ್ ಆ್ಯಂಡ್ ರೂಲ್. ಅದರ ಭಾಗವಾಗಿ ಧಾರಾಳ ಕಥೆಗಳನ್ನೆಲ್ಲ ಬರೆದವರು. ಆ ಕಥೆಗಳ ಬೆನ್ನಲ್ಲಿ ಮತ್ತೆ ಮತ್ತೆ ಕಥೆಗಳನ್ನು ಸೇರಿಸಿ ಇವತ್ತಿಗೂ ನಾವು ಹೊಡೆದಾಡ್ತಾ ಇರುವುದು, ಅದು ಒಡೆದು ಇದು ಕಟ್ಟಿದ್ದಾರೆ, ಇದು ಒಡೆದು ಅದು ಕಟ್ಟಿದ್ದಾರೆ. ಯಾರೂ ಯಾವುದನ್ನು ಒಡೆದು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಖಲೀಫಾ ಉಮರ್ ಕಲಿಸಿಕೊಟ್ಟರು, ಆ ಮಸೀದಿಯನ್ನು ಒಡೆದು ಹಾಕಿ ಮಹಿಳೆಗೆ ಮನೆ ಕಟ್ಟಿಕೊಡಬೇಕು ಅಂತ ಆದೇಶಿಸ್ತಾರೆ. ಸಹೋದರ, ನಾನು ಹೇಳುತ್ತಿರುವುದು ಈ ನ್ಯಾಯದ ಕಾನ್ಸೆಪ್ಟ್ ಇದೆಯಲ್ಲ, ಇದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ನನ್ನ ತಂದೆಗೆ, ನನ್ನ ಪತ್ನಿಗೆ, ನನ್ನ ಮಕ್ಕಳಿಗೆ, ನನ್ನ ನೆರೆಮನೆಯವನಿಗೆ, ಈ ಸಮಾಜದಲ್ಲಿ ಬದುಕುತ್ತಿರುವ ವಿವಿಧ ಧರ್ಮದ ಜಾತಿಯ ಜನರಿಗೆ ನನ್ನಿಂದ ಅನ್ಯಾಯ ಆಗಬಾರದು ಎಂಬುದೇ ಅತ್ಯಂತ ದೊಡ್ಡ ದೇಶದ ಹಿತಚಿಂತನೆ. ನನ್ನಿಂದ ಈ ಸಮಾಜದಲ್ಲಿ ಯಾರಿಗೂ ಅನ್ಯಾಯ ಆಗಬಾರದು, ಯಾವ ಕಾರಣಕ್ಕೂ ನನ್ನಿಂದ ಈ ಸಮಾಜದಲ್ಲಿ ಒಬ್ಬರಿಗೂ ಅನ್ಯಾಯ ಆಗಬಾರದು ಎಂಬುದು ನಮ್ಮ ಸಂಕಲ್ಪ ಆಗಿರಬೇಕು. ಎರಡನೆಯದಾಗಿ, ದೇಶದ ಹಿತಚಿಂತನೆಯಲ್ಲಿ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಬಹಳ ದೊಡ್ಡ ವಾಗ್ದಾನ ಭ್ರಾತೃತ್ವ ಎಂಬುದಾಗಿದೆ. ಭ್ರಾತೃತ್ವ, ಈ ದೇಶದ ಎಲ್ಲ ಜನರ ಮಧ್ಯೆ ಭ್ರಾತೃತ್ವ ಇರಬೇಕು. ನಮಗೆ ಗೊತ್ತಿದೆ, ಸಂಬಂಧಗಳು ಹಾಳಾಗುತ್ತಿರುವ ಕಾಲ ಇದು. ಎಲ್ಲ ಸಂಬಂಧಗಳು ಹಾಳಾಗುತ್ತಾ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳಿದರು, ಅಲಾ ಉಖ್ಬಿರುಕುಂ ಬಿ ಅಫ್ಲಲಿ ಮಿನ್ ದರಜತಿ ಸಿಯಾಮಿ ವಸ್ಸದಕತಿ ವಸ್ಸಲಾತಿ. ನಾನು ನಿಮಗೆ ನಮಾಜಿಗಿಂತ, ಉಪವಾಸಕ್ಕಿಂತ, ದಾನ ಧರ್ಮಗಳಿಗಿಂತ ಶ್ರೇಷ್ಠವಾದ ಒಂದು ಪುಣ್ಯ ಕರ್ಮವನ್ನು ತಿಳಿಸಿಕೊಡಲೆ? ನಅಮ್ ಯಾ ರಸೂಲಲ್ಲಾ, ಅನುಯಾಯಿಗಳೆಲ್ಲ ಹೇಳಿದರು, ಪ್ರವಾದಿಯವರೇ ಹೇಳಿಕೊಡಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಮಾಜಿಗಿಂತ, ಉಪವಾಸಕ್ಕಿಂತ, ದಾನ ಧರ್ಮಗಳಿಗಿಂತ ಶ್ರೇಷ್ಠವಾದ ಪುಣ್ಯಕರ್ಮ ಇಸ್ಲಾಹು ದಾತಿಲ್ ಬೈನ್, ನಿಮ್ಮ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಿ. ಫೈನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕ, ನಿಮ್ಮ ಸಂಬಂಧ ಹಾಳಾದರೆ ಅದು ಸರ್ವನಾಶಕ್ಕೆ ಕಾರಣ ಆಗುತ್ತದೆ ಅಂತ ಹೇಳಿದ್ರು. ನಿಮ್ಮ ಸಂಬಂಧ ಹಾಳಾದರೆ ಅದು ಸರ್ವನಾಶಕ್ಕೆ ಕಾರಣ ಆಗುತ್ತದೆ. ಎಲ್ಲ ಸಂಬಂಧಗಳು, ಕುಟುಂಬ ಸಂಬಂಧ, ನಾಳೆ ನಾವು ಕುಟುಂಬ ಸಂಬಂಧದ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ನೆರೆಕರೆಯವರ ಸಂಬಂಧ, ನೆರೆಕರೆಯ ದೇಶಗಳೊಂದಿಗೆ ಇರುವ ಸಂಬಂಧ, ಬೇರೆ ಬೇರೆ ರಾಜ್ಯಗಳ ತಮ್ಮ ಮಧ್ಯೆ ಇರುವ ಸಂಬಂಧ, ಯಾವುದಾದರೂ ಸಂಬಂಧ ಹಾಳಾದರೆ ಫೈನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕ, ಅದು ಸರ್ವನಾಶಕ್ಕೆ ಕಾರಣ ಆಗುತ್ತದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ಈ ದೇಶವನ್ನು ಪ್ರೀತಿಸುವ, ಈ ದೇಶದ ಹಿತವನ್ನು ಬಯಸುವ ಪ್ರತಿಯೊಬ್ಬರಲ್ಲೂ ಇರಬೇಕಾದ ಗುಣ ಸಂಬಂಧಗಳು ಹಾಳಾಗಬಾರದು ಎಂಬುದು. 1893ರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದ ಭಾಷಣ ಬಹಳ ಹೆಮ್ಮೆಯಿಂದ ನಾವು ಸ್ಮರಿಸ್ತೇವೆ. ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಸರ್ವಧರ್ಮ ಸಮ್ಮೇಳನ, ಇಡೀ ಜಗತ್ತಿನಿಂದ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗವಹಿಸಿದ, ಅಮೆರಿಕಾದ ಸುಮಾರು 4,000 VVIPsಗಳು ಪಾಲ್ಗೊಂಡಿದ್ದ ಸಭೆ ಅದು. ಭಾರತದಿಂದ ಆ ಸಭೆಯಲ್ಲಿ ಭಾಗವಹಿಸಿದ್ದು ವಿವೇಕಾನಂದ ಎಂಬ ಸನ್ಯಾಸಿ, 31 ವಯಸ್ಸಿನ ಸನ್ಯಾಸಿ. ಅಲ್ಲಿ ಪ್ರತಿಯೊಬ್ಬರು ಭಾಷಣ ಮಾಡಿದ್ದು ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂತ. ವಿವೇಕಾನಂದರು ಭಾಷಣ ಮಾಡುವುದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಎಷ್ಟು ದೊಡ್ಡ ಸತ್ಯ ಅದು! ಎಲ್ಲ ಬ್ಯಾರಿಕೇಡ್ಗಳನ್ನು ಒಡೆದು ಹಾಕುವ ಆದರ್ಶ ಅದು. ಸಹೋದರರು ಮತ್ತು ಸಹೋದರಿಯರು, ಧರ್ಮ, ಜಾತಿ, ದೇಶ, ಭಾಷೆಗಳ ಆಚೆ ಈ ಜಗತ್ತಿನ ಎಲ್ಲ ಮನುಷ್ಯರನ್ನು ಸಹೋದರರು ಮತ್ತು ಸಹೋದರಿಯರು, ಎಲ್ಲ ಬ್ಯಾರಿಕೇಡ್ಗಳನ್ನು ಒಡೆದು ಹಾಕುವ ಆ ಭ್ರಾತೃತ್ವ ಇದೆಯಲ್ಲ, ಅದು ಈ ದೇಶದ ಸಂಸ್ಕಾರ, ಅದು ಈ ದೇಶದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಆದರ್ಶ ಅದು. ಕುರ್ಆನ್ ಜನರನ್ನು ಅಭಿಸಂಬೋಧಿಸುವುದೇ ಯಾ ಅಯ್ಯುಹನ್ನಾಸ್ ಅಂತ, ಮನುಷ್ಯರೇ ಅಂತ. ಇವತ್ತಿಗೂ ಈ ಜಗತ್ತಿನಲ್ಲಿ ಮನುಷ್ಯರೇ ಅಂತ ಕೂಗಲಿಕ್ಕೆ ಯಾರಿಗಾದರೂ ಸಾಧ್ಯವೇ? ಅಮೆರಿಕಾದವರಿಗೆ,
ಅಮೆರಿಕಾದವರು ಮತ್ತು ಆಫ್ರಿಕಾದವರು ಸಮಾನರು ಅಂತ ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನದಲ್ಲೂ ಸಾಧ್ಯವೇ? ಇಸ್ರೇಲ್ನವನಿಗೆ ಇಸ್ರೇಲ್ನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಫೆಲಸ್ತೀನಿಗಳ ಜೀವಕ್ಕೂ ಅಷ್ಟೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಇವತ್ತಿಗೂ ಸಾಧ್ಯವೇ ಸಹೋದರರೇ? ಪವಿತ್ರ ಕುರ್ಆನ್ ಕಲಿಸಿಕೊಟ್ಟ ಆದರ್ಶ ಯಾ ಅಯ್ಯುಹನ್ನಾಸ್, ಮನುಷ್ಯರೇ ಅಂತ ಹೇಳಿತ್ತು ಕುರ್ಆನ್. ನಿಮ್ಮ ಸಂಬಂಧವನ್ನು ಬಲಪಡಿಸಲಿಕ್ಕೆ ಕುರ್ಆನ್ ಎಲ್ಲ ದಾರಿಗಳನ್ನು ಹೇಳಿಕೊಟ್ಟಿದೆ. ಕುರ್ಆನ್ ಒಂದು ಸಣ್ಣ ವಿಷಯ ಹೇಳಿತು, ಕೂಲು ಲಿನ್ನಾಸಿ ಹುಸ್ನಾ, ಜನರೊಂದಿಗೆ ನೀವು ಒಳ್ಳೆಯದು ಮಾತ್ರ ಮಾತಾಡಬೇಕು ಅಂತ ನಾನು ಹೇಳುತ್ತಿದ್ದೇನೆ. ಈ 3 ದಿನದ ಕುರ್ಆನ್ ಪ್ರವಚನದಲ್ಲಿ ಇದು ಒಂದು ವಿಷಯ ನಾವು ಅರ್ಥ ಮಾಡಿದರೆ ಸಾಕು. ಕೂಲು ಲಿನ್ನಾಸಿ ಹುಸ್ನಾ, ಜನರೊಂದಿಗೆ ಒಳ್ಳೆಯದು ಮಾತ್ರ ಮಾತಾಡಿ. ನಿಮ್ಮ ಪತ್ನಿಯೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ವೃದ್ಧ ತಂದೆ ತಾಯಿಯೊಂದಿಗೆ, ಈ ಸಮಾಜದಲ್ಲಿರುವ ಪ್ರತಿಯೊಬ್ಬರೊಂದಿಗೆ, ಅವನ ಧರ್ಮ, ಅವನ ಜಾತಿ, ಅವನ ಪಕ್ಷ, ಅವನ ಸಂಘಟನೆ ಯಾವುದೇ ಇರಲಿ, ಸಮಾಜದಲ್ಲಿ ಪ್ರತಿಯೊಬ್ಬರೊಂದಿಗೂ ಕೂಲು ಲಿನ್ನಾಸಿ ಹುಸ್ನಾ, ಜನರೊಂದಿಗೆ ನೀವು ಒಳ್ಳೆಯದು ಮಾತ್ರ ಮಾತಾಡಿ. ಇದೊಂದು ನಾವು ಕಲ್ತರೆ ಸಾಕು, ಈ ಸಮಾಜ ಹೇಗಿರ್ಬೋದು, ಈ ದೇಶ ಹೇಗಿರ್ಬೋದು. ಸಂಬಂಧ ಚೆನ್ನಾಗಿದ್ದರೆ ನೀವು ಪರ್ಚೇಸ್ ಮಾಡುವ ಮೆಡಿಸಿನ್ ಕಡಿಮೆ ಆಗ್ಬೋದು ಅಂತ ಹೇಳಲಾಗುತ್ತದೆ. ನಿಮ್ಮ ಸಂಬಂಧ ಎಲ್ಲ ಚೆನ್ನಾಗಿದ್ದರೆ ಹೆಚ್ಚು ಮೆಡಿಸಿನ್ ಖರೀದಿಸಬೇಕಾದ ಅಗತ್ಯ ಇರುವುದಿಲ್ಲ. ಒಂದು ಗ್ರಾಮದಲ್ಲಿ ಒಬ್ಬರು ಡಾಕ್ಟರ್ ಇದ್ರಂತ. ಆ ಗ್ರಾಮಕ್ಕೆ, ಇಡೀ ಗ್ರಾಮಕ್ಕೆ ಅವರೊಬ್ಬರೇ ಡಾಕ್ಟರ್. ಅವರಿಗೆ ವಯಸ್ಸಾಯಿತು, ಅವರಿನ್ನು ಹೆಚ್ಚು ಬದುಕುವುದಿಲ್ಲ ಎಂಬ ಸ್ಥಿತಿಗೆ ಬಂದಾಗ ಈ ಗ್ರಾಮದ ಜನರಿಗೆಲ್ಲ ತುಂಬಾ ಹೆದರಿಕೆ ಆಯ್ತು. ಈ ಡಾಕ್ಟರ್ ಸತ್ತು ಹೋದರೆ ನಾವೇನು ಮಾಡುವುದು ಅಂತ, ನಮ್ಮ ದಾರಿ ಏನು? ಅದಕ್ಕೆ ಆ ಗ್ರಾಮದ ನಿವಾಸಿಗಳೆಲ್ಲ ಹೋಗಿ ಡಾಕ್ಟರ್ ಬಳಿ ಹೋಗಿ ಅವಲತ್ತುಕೊಳ್ತಾರೆ, ಡಾಕ್ಟರ್, ಒಂದು ನೀವು ನಮ್ಮನ್ನು ಬಿಟ್ಟು ಹೋದರೆ ನಮಗೆ ದಾರಿ ಏನು? ನಮಗೆ ಟ್ರೀಟ್ಮೆಂಟ್ ಮಾಡುವ, ನಮಗೆ ಮದ್ದು ಕೊಡುವರು ಯಾರು? ಅದಕ್ಕೆ ಡಾಕ್ಟರ್ ಹೇಳಿದ್ರೆ ಅಂತ, ನೀವೇನು ಹೆದರಬೇಡಿ, ನಾನು ಬರೆದು ಕೊಟ್ಟು ಹೋಗ್ತೇನೆ ಅಂತ. ನಾನು ಬರೆದು ಕೊಟ್ಟು ಹೋಗ್ತೇನೆ, ನಿಮಗೆಲ್ಲ ನಾನು ಬರೆದು ಕೊಟ್ಟು ಹೋಗ್ತೇನೆ, ಏನು ಹೆದರೋದು ಬೇಡ ಅಂತ. ಹಾಗೆ ಒಂದು ದಿವಸ ಎಲ್ಲ ಗ್ರಾಮದವರನ್ನೆಲ್ಲ ಕರೀತಾರೆ ಡಾಕ್ಟರ್. ಕರೆದು ಒಟ್ಟು ಸೇರಿಸ್ತಾರೆ. ಎಲ್ಲರಿಗೊಂದೊಂದು ತುಂಡು ಪೇಪರ್ ಕೊಟ್ಟರು, ಒಂದು ಪೆನ್ನು ಕೊಟ್ಟರು. ಎಲ್ಲರೂ ಕಾಯ್ತಾ ಇದ್ದಾರೆ ಡಾಕ್ಟರ್ ಹೇಳುವ ಮದ್ದಿಗಾಗಿ. ಡಾಕ್ಟರ್ ಹೇಳಿದ್ರಂತೆ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಮದ್ದು ಬರೆಯಿರಿ, ಪ್ಯಾರ್ ಓರ್ ಮೊಹಬ್ಬತ್ ಅಂತ ಹೇಳಿದ್ರಂತೆ. ನಿಮಗಿರುವ ಎಲ್ಲ ರೋಗಗಳಿಗೆ ಇರುವ ಔಷಧಿ ಪ್ಯಾರ್ ಓರ್ ಮೊಹಬ್ಬತ್, ಪ್ರೀತಿ ಮತ್ತು ಪ್ರೇಮ. ಆಗ ಯಾರೋ ಒಬ್ಬ ಬುದ್ಧಿವಂತ, ನಮ್ಮಂತಹ ಬುದ್ಧಿವಂತ ಕೇಳಿದಂತೆ, ಅದರಿಂದ ಗುಣ ಆಗದಿದ್ರೆ ಏನಾಗುವುದು ಅಂತ. ಈ ಮದ್ದಿನಿಂದ ಗುಣ ಆಗದಿದ್ರೆ ಏನಾಗುವುದು? ಅದಕ್ಕೆ ಆ ಡಾಕ್ಟರ್ ಹೇಳಿದ್ದಂತೆ, ಡೋಸ್ ಹೆಚ್ಚಿಸಬೇಕು ಅಂತ. ಡೋಸ್ ಹೆಚ್ಚಿಸಿ, ಹೆಚ್ಚು ಪ್ರೀತಿಸಿ ಅಂತ. ಹೆಚ್ಚು ಪ್ರೀತಿಸಿ ಡೋಸ್ ಹೆಚ್ಚಿಸಿದ್ರೆ ಯಾವ ರೋಗ ಗುಣ ಆಗ್ತದೆ ಅಂತ. ಸಹೋದರ, ಇದೆಲ್ಲ ನಮ್ಮ ಬದುಕಿನ ಸತ್ಯಗಳಿದಲ್ಲ, ಬದುಕಿನ ವಾಸ್ತವಿಕತೆಗಳಿದಲ್ಲ. ನೀವು ಜನರನ್ನು ಪ್ರೀತಿಸುವುದಾದರೆ ಈ ಜಗತ್ತಿನಲ್ಲಿ, ಈ ಬದುಕಿನಲ್ಲಿ ಒಬ್ಬರಿಗೆ ನೀವು ಕೊಡಬಹುದಾದ ಅತ್ಯಂತ ಅಮೂಲ್ಯವಾದ ವಸ್ತು ಸಹೋದರರೇ ಪ್ರೀತಿ. ನಿಮಗೆ ಈ ಬದುಕಿನಲ್ಲಿ ಸಿಗಬಹುದಾದ ಅತ್ಯಂತ ದೊಡ್ಡ ಉಡುಗೊರೆ ಪ್ರೀತಿ. ಜನರನ್ನು ಪ್ರೀತಿಸಲಿಕ್ಕೆ GST ಕಟ್ಟಬೇಕಾಗಿಲ್ಲ. ಜನರನ್ನು ಪ್ರೀತಿಸುವುದಕ್ಕೆ ಒಂದು ನಯಾ ಪೈಸೆ ಖರ್ಚು ಮಾಡಬೇಕಾಗಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಿದ್ರು, ಅವರು ಸ್ವರ್ಗಕ್ಕೆ ಅಂತ 3 ಸಲ ಹೇಳಿದ್ರು. ಅನುಯಾಯಿಗಳಿಗೆ ಆಶ್ಚರ್ಯ, ಅವರೇನು ಅಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ? ಹಾಗೆ ಅವರ ಜೊತೆ ಸೇರಿದ್ರು. ಏನು ವಿಶೇಷವಾಗಿ ಏನವರು ಮಾಡ್ತಾ ಇಲ್ಲ. ಕೊನೆಗೆ ಪ್ರಶ್ನಿಸಿದ್ರು, ಅಲ್ಲ, ನಿಮ್ಮ ಬಗ್ಗೆ ಪ್ರವಾದಿಯವರು ಮತ್ತೆ ನೀವು ಸ್ವರ್ಗಕ್ಕೆ ಅಂತ ಹೇಳ್ತಾ ಇದ್ದಾರೆ, ಯಾಕೆ? ಅವರು ಹೇಳಿದ್ರು, ನಾನು ಬೇರೆ ಯಾವ ಹೆಚ್ಚು ಏನು ನಿಮಗಿಂದ ಹೆಚ್ಚು ಯಾವ ಆರಾಧನೆಗಳನ್ನು ನಾನು ಮಾಡುತ್ತಾ ಇಲ್ಲ. ಆದರೆ ನನಗೊಂದು ಗುಣ ಇದೆ, ಈ ಜಗತ್ತಿನಲ್ಲಿ ಯಾವ ಮನುಷ್ಯನ ಬಗ್ಗೆಯೂ ನನಗೆ ಕೆಟ್ಟ ಅಭಿಪ್ರಾಯಗಳಿಲ್ಲ. ಈ ಜಗತ್ತಿನಲ್ಲಿ ಯಾವ ಮನುಷ್ಯನ ಬಗ್ಗೆಯೂ ನನಗೆ ಕೆಟ್ಟ ಅಭಿಪ್ರಾಯಗಳಿಲ್ಲ. ಈ ಭೂಮಿಯ ಮೇಲೆ ಯಾರಿಗಾದರೂ ಒಂದು ಕಷ್ಟ ಆದರೆ ನನಗೆ ಕಷ್ಟ ಆದ ರೀತಿಯಲ್ಲಿ ನಾನು ದುಃಖ ಅನುಭವಿಸ್ತೇನೆ. ಯಾರಿಗಾದರೂ ಈ ಸಮಾಜದಲ್ಲಿ ಒಂದು ಸಂತೋಷ ಸುಖ ಸಿಕ್ಕಿದರೆ ನನಗೆ ಸಿಕ್ಕಿದಷ್ಟೇ ನಾನು ಸಂತೋಷ ಪಡುತ್ತೇನೆ. ಅದರ ಹೊರತಾಗಿ ಬೇರೆ ಯಾವ ಗುಣಗಳು ಇಲ್ಲ. ಸಹೋದರ, ಇದು ಮಾಡಲಿಕ್ಕೆ GST ಕಟ್ಟಬೇಕಾಗಿಲ್ಲಲ್ಲ. ಹುಸ್ನುಲ್ ಲನ್ನಿ ಮಿನ್ ಹುಸ್ನಿಲ್ ಇಬಾದ, ಪ್ರವಾದಿಯವರು ಕಲಿಸಿಕೊಟ್ಟರು. ಮನುಷ್ಯರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಟುಕೊಳ್ಳುವುದು ಕೂಡ ಶ್ರೇಷ್ಠವಾದ ಆರಾಧನೆಯಾಗಿದೆ. ಅಕಮಡೇಟ್ ಮಾಡಬೇಕು, ನಾವು ಬ್ಲಾಕ್ ಮಾಡುವುದಲ್ಲ. ಜನರನ್ನು ಅಕಮಡೇಟ್ ಮಾಡಬೇಕು, ಅವನ ಜಾತಿ ಧರ್ಮ ಯಾವುದೇ ಇರಲಿ. ಹಾರ್ಟ್ ಬ್ಲಾಕ್ ಆದ್ರೆ ಏನಾಗ್ತದೆ ಗೊತ್ತಿದೆ ಅಲ್ಲ ನಮಗೆಲ್ಲ. ಹಾರ್ಟ್ ಬ್ಲಾಕ್ ಆದ್ರೆ ಏನಾಗ್ತದೆ ಎಲ್ಲ ಗೊತ್ತಿದೆ ಅಲ್ಲ. ಹಾರ್ಟ್ ಮಾತ್ರ ಅಲ್ಲ, ಮನಸ್ಸು ಬ್ಲಾಕ್ ಆಗಬಾರದು.
ಮನಸ್ಸು ಬ್ಲಾಕ್ ಆಗಬಾರ್ದು. ಮನಸ್ಸು ಬ್ಲಾಕ್ ಆದರೆ ನಿಮ್ಮ ಮನಃಶಾಂತಿ ಹಾಳಾಗ್ತದೆ. ಮನಸ್ಸು ಬ್ಲಾಕ್ ಆದರೆ ಪೀಸ್ ಆಫ್ ಮೈಂಡ್ ಅದು ಖಂಡಿತ ನಿಮಗೆ ಸಿಗುವುದಿಲ್ಲ. ಮನಸ್ಸು ಬ್ಲಾಕ್ ಅದರ ಪರಿಣಾಮವನ್ನು ವಿಶ್ವಸಂಸ್ಥೆ ಹೇಳ್ತಾ ಇದೆ. ಇತ್ತೀಚೆಗೆ ವಿಶ್ವಸಂಸ್ಥೆ ಬಿಡುಗಡೆಗೊಳಿಸಿದ ಒಂದು ವರದಿಯಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದ ರಿಪೋರ್ಟಿನಂತೆ ಈ ಜಗತ್ತಿನಲ್ಲಿ 100 ಕೋಟಿಗಿಂತ ಹೆಚ್ಚು ಜನರು ಮಾನಸಿಕ ರೋಗಿಗಳಿದ್ದಾರೆ ಅಂತ. 100 ಕೋಟಿಗಿಂತ ಹೆಚ್ಚು ಜನರು ಈ ಜಗತ್ತಿನಲ್ಲಿ ಮಾನಸಿಕ ರೋಗಿಗಳು. ಯಾಕೆ ಮಾನಸಿಕ ರೋಗ ಅಂದರೆ ಪೀಸ್ ಆಫ್ ಮೈಂಡ್ ಇಲ್ಲದೆ ಇರುವಾಗ, ಮನಃಶಾಂತಿ ಇಲ್ಲದೆ ಇರುವಾಗ ಬದುಕು ಭಾರ ಆಯಿತು. ನಮ್ಮ ಬದುಕೆಲ್ಲ ಇವತ್ತು ಭಾರ. ಎಲ್ಲಾ ಸವಲತ್ತುಗಳಿದೆ, ನಮಗೆ ಸಂಪತ್ತಿದೆ, ಸವಲತ್ತಿದೆ, ಶಿಕ್ಷಣ ಇದೆ, ಎಲ್ಲಾ ಅನುಕೂಲತೆಗಳು ಇವೆ, ಎಲ್ಲಾ ಸಾಧನಾನುಕೂಲತೆಗಳಿವೆ. ಇಲ್ಲದ್ದು ಯಾವುದು ಅಂತ ಕೇಳಿದರೆ ಸಹೋದರರೇ, ಮನಃಶಾಂತಿ ಎಂಬುದಿಲ್ಲ. ಮನಃಶಾಂತಿ ಎಂಬುದು ಯಾರಿಗೂ ಇಲ್ಲ. ಎಲ್ಲವನ್ನೂ ಕಳಕೊಂಡು ಬದುಕುತ್ತಾ ಇದ್ದೇವೆ. ಮನಃಶಾಂತಿ ಸಿಗಬೇಕಾದರೆ ಇನ್ನೊಬ್ಬರನ್ನು ಪ್ರೀತಿಸಬೇಕು, ಆವಾಗ ಮಾತ್ರ ಮನಃಶಾಂತಿ ಸಿಗುವುದು. ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ಮಾತ್ರ ಮನಃಶಾಂತಿ ಸಿಗ್ತದೆ. ರತನ್ ಟಾಟಾ ನಿಮಗೆಲ್ಲ ಗೊತ್ತಿದೆ ಅಲ್ಲ, ಟಾಟಾ ಕಂಪನಿಯ ಆನರ್, ಬಹಳ ರೆಸ್ಪೆಕ್ಟೆಡ್ ಕೈಗಾರಿಕೋದ್ಯಮ ಅವರು ದೇಶದ. ಇತ್ತೀಚೆಗೆ ಅವರು ನಿಧನರಾದರು. ಮತ್ತು ಚಾರಿಟಿಯಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ವ್ಯಕ್ತಿ ರತನ್ ಟಾಟಾ. ಅವರೊಂದಿಗೊಮ್ಮೆ ಕೇಳಲಾಯಿತು, ನಿಮಗೆ ಬದುಕಿನಲ್ಲಿ ಅತ್ಯಂತ ಸಂತೋಷ ಸಿಕ್ಕಿದ ಘಟನೆ ಯಾವುದು ಅಂತ. ನಿಮಗೆ ಗೊತ್ತಿರಬೇಕು, ಮನಃಶಾಂತಿ ಎಂಬುದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಸಿಗುವ ವಸ್ತು ಅಲ್ಲ. ಮನಃಶಾಂತಿ ಎಂಬುದು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸುವುದರಿಂದ ಸಿಗುವುದಲ್ಲ. ಮನಃಶಾಂತಿ ಎಂಬುದು ನಿಮಗೆ ಏನೋ ದೊಡ್ಡ ಅಧಿಕಾರ ಇರುವ ಕಾರಣಕ್ಕೆ ಸಿಗುವುದಲ್ಲ. ಮನಃಶಾಂತಿ ಎಂಬುದು ಮನಸ್ಸಿನ ಒಳಗೆ ಸಿಗುವಂತಹ ಒಂದು ಫೀಲಿಂಗ್. ಅದು ರತನ್ ಟಾಟಾರೊಂದಿಗೆ ಯೂಟ್ಯೂಬ್ನಲ್ಲಿ ಇದೆ. ಅದು ಪ್ರಶ್ನಿಸಲಾಯಿತು, ನಿಮಗೆ ಅತಿ ಹೆಚ್ಚು ಸಂತೋಷ ನೀಡಿದ ಘಟನೆ ಯಾವುದು? ರತನ್ ಟಾಟಾ ಹೇಳಿದರು, 4 ಘಟನೆಗಳು ನನ್ನ ಬದುಕಿನಲ್ಲಿ ಹಾದು ಹೋಯಿತು. ಸಂತೋಷವನ್ನು ನಾನು ಹುಡುಕಾಡಿ 4 ಹಂತಗಳನ್ನು ನಾನು ದಾಟಿದೆ. 1ನೆಯ ಹಂತದಲ್ಲಿ ಧಾರಾಳ ದುಡ್ಡು ಸಂಪಾದಿಸಿದೆ, ಧಾರಾಳ ಆಸ್ತಿ ಮಾಡಿದೆ, ಆದರೆ ನಾನು ಬಯಸುವ ಸಂತೋಷ ಸಿಗಲಿಲ್ಲ. 2ನೆಯ ಹಂತ, ಧಾರಾಳ ಬೆಲೆ ಬಾಳುವ ವಸ್ತುಗಳನ್ನು ನಾನು ಶೇಖರಿಸಿದೆ. ಬೆಲೆ ಬಾಳುವ ವಾಚ್ಗಳು, ಬೆಲೆ ಬಾಳುವ ಪೆನ್ನುಗಳು, ಬೆಲೆ ಬಾಳುವ ಕಾರುಗಳು, ಇದನ್ನೆಲ್ಲ ಸಂಗ್ರಹಿಸಿದೆ. ಆದರೆ ಅದರ ಸಂತೋಷವೂ ತಾತ್ಕಾಲಿಕವಾಗಿತ್ತು. 3ನೆಯದು, ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭಿಸಿದೆ. ಭಾರತ ಮತ್ತು ಆಫ್ರಿಕಾದಲ್ಲಿ 95% ಆಯಿಲ್ ಡಿಸ್ಟ್ರಿಬ್ಯೂಷನ್ ನಮ್ಮ ಕಂಪನಿಯದ್ದಾಗಿತ್ತು. ಏಷ್ಯಾದ ಅತ್ಯಂತ ದೊಡ್ಡ ಸ್ಟೀಲ್ ಫ್ಯಾಕ್ಟರಿ ಅದು ಟಾಟಾ ಕಂಪನಿಯದ್ದಾಗಿತ್ತು. ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭಿಸಿದೆ. ಆದರೆ ಯಾವ ಶಾಂತಿಯನ್ನು ನಾನು ಹುಡುಕುತ್ತಾ ಇದ್ದೇನೆಯೋ ಆ ಶಾಂತಿ ಸಿಗಲೇ ಇಲ್ಲ. ಕೊನೆಗೆ 4ನೆಯ ಹಂತ, ನನ್ನೊಬ್ಬ ಮಿತ್ರ ನನಗೆ ಫೋನ್ ಮಾಡಿದ್ರು, 2000 ವೀಲ್ ಚೇರ್ ಕೊಡಿಸಬೇಕು ಅಂತ. ಸ್ಪೆಷಲ್ ಅಂಗವಿಕಲ ಮಕ್ಕಳಿಗೆ, ದುರ್ಬಲರಾದ ಅಂಗವಿಕಲ ಮಕ್ಕಳಿಗೆ 2000 ವೀಲ್ ಚೇರ್ ಬೇಕಾಗಿದೆ, ಅದು ನೀವು ಕೊಡಿಸಬೇಕು. ನಾನು ಒಪ್ಪಿಕೊಂಡೆ. ಹಾಗೆ 2000 ವೀಲ್ ಚೇರ್ನ ವ್ಯವಸ್ಥೆ ಮಾಡಿದೆ. ನನ್ನ ಮಿತ್ರ ಅದರ ವಿತರಣಾ ಕಾರ್ಯಕ್ರಮಕ್ಕೆ ನಾನು ಅತಿಥಿಯಾಗಿ ಬರಬೇಕು ಅಂತ ಬಹಳ ಒತ್ತಾಯ ಪಡಿಸಿದ. ನಾನು ಆ ಕಾರ್ಯಕ್ರಮಕ್ಕೆ ಹೋದೆ. ಆ ಕಾರ್ಯಕ್ರಮದಲ್ಲಿ ಹೋಗಿ ದುರ್ಬಲರಾದ ಅಂಗವಿಕಲ ಮಕ್ಕಳಿಗೆ ವೀಲ್ ಚೇರ್ ಅನ್ನು ವಿತರಿಸಿದಾಗ ಅವರ ಕಣ್ಣಿನಲ್ಲಿ ಕಂಡ ಆ ಬೆಳಕು, ಆ ಮಕ್ಕಳ ಮುಖದಲ್ಲಿದ್ದ ಆ ಸಂತೋಷವನ್ನು ಕಂಡಾಗ ಯಾವ ಶಾಂತಿಯನ್ನು ನಾನು ಹುಡುಕುತ್ತಾ ಇದ್ದೇನೆಯೋ ಆ ಶಾಂತಿ ನನಗಲ್ಲಿ ಸಿಕ್ಕಿತು ಅಂತ. ನನಗೆ ಆ ಶಾಂತಿಯಲ್ಲಿ ಸಿಕ್ಕಿತು. ಅವರು ಹೇಳಿದ್ರು, ರತನ್ ಟಾಟಾ ಹೇಳುವುದು, ನಾನಲ್ಲಿಂದ ಹೊರಡಲಿಕ್ಕೆ ಸಿದ್ಧನಾದೆ. ಒಬ್ಬ ಹುಡುಗ ನನ್ನ ಕಾಲನ್ನು ಬಿಗಿಯಾಗಿ ಹಿಡಿದುಕೊಂಡ. ನಾನೆಷ್ಟು ಪ್ರಯತ್ನ ಪಟ್ಟರು ಅವನು ನನ್ನ ಕಾಲನ್ನು ಬಿಡುತ್ತಾ ಇಲ್ಲ. ನಾನು ಆ ಹುಡುಗನೊಂದಿಗೆ ಕೇಳಿದ, ಮಗನೇ ನನಗೇನು ಬೇಕು ಅಂತ ಕೇಳಿದೆ. ಆ ಹುಡುಗ ನನ್ನನ್ನು ದಿಟ್ಟಿಸಿ ನೋಡಿದ. ಆ ಹುಡುಗ ನನ್ನನ್ನು ಸೂಕ್ಷ್ಮವಾಗಿ ನೋಡಿದ. ಆ ಹುಡುಗ ಹೇಳಿದ, ಸರ್, ನಾನು ನಿಮ್ಮ ಮುಖವನ್ನು ನೆನಪಿಟ್ಟುಕೊಳ್ಳಬೇಕು. ನಾಳೆ ಸ್ವರ್ಗದಲ್ಲಿ ನಿಮ್ಮನ್ನು ಭೇಟಿಯಾಗಿ ನಿಮಗೆ ನಾನು ಕೃತಜ್ಞತೆ ಹೇಳಬೇಕು ಸರ್ ಅಂತ ಹೇಳಿದ. ಸಹೋದರರೇ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುವುದು ಬೇರೆಯವರಿಗೆ ನೀವೆಷ್ಟು ಸಹಾಯ ಮಾಡಿದ್ದೀರೋ ಅದರಲ್ಲಿ. ನೀವೆಷ್ಟು ಬಿರಿಯಾನಿ ತಿಂದಿದ್ದೀರಿ, ಎಷ್ಟೆಲ್ಲ ದೊಡ್ಡ ದೊಡ್ಡ ಮದುವೆಗಳಲ್ಲಿ ಭಾಗವಹಿಸಿದ್ದೀರಿ. ಆ ಯಾವ ಟೇಸ್ಟು ಇವತ್ತು ಬಾಕಿ ಇಲ್ಲಲ್ಲ. ಇವತ್ತು ಮಧ್ಯಾಹ್ನ ತಿಂದ ಬಿರಿಯಾನಿಯದ್ದೇ ನಮಗೀಗ ಟೇಸ್ಟ್ ಇಲ್ಲಲ್ಲ. ಆದರೆ ನಿಮಗೆ ಗೊತ್ತಿರಬೇಕು, ಈ ಬದುಕಿನಲ್ಲಿ ನೀವು ಯಾರದಾದರೂ ಒಬ್ಬನ ಹಸಿವನ್ನು ತಣಿಸಿದ್ದರೆ ಆ ಟೇಸ್ಟ್ ಬದುಕಿನ ಕೊನೆಯ ತನಕ ಬಿಟ್ಟು ಹೋಗುವುದೇ ಇಲ್ಲ.
ನಿಮ್ಮಿಂದ ಒಬ್ಬ ಹಸಿದವನ ಬಡತನ, ಒಬ್ಬ ಹಸಿವು ನೀವು ನೀಗಿಸಿದ್ದರೆ, ಟಾಟಾರಂತ 2000 ವೀಲ್ ಚೇರ್ ಕೊಡುವ ಸಾಮರ್ಥ್ಯ ನಮಗಿಲ್ಲ ಎಂದಾದರೂ ಒಬ್ಬ ವ್ಯಕ್ತಿಯ ಹಸಿವನ್ನು ತಣಿಸಬಹುದಲ್ಲ, ಒಬ್ಬ ವ್ಯಕ್ತಿಯೊಂದಿಗೆ ಮುಗುಳು ನಗೆ ಬೀರಬಹುದಲ್ಲ, ಒಬ್ಬ ಮನುಷ್ಯನ ನೋವನ್ನು ಕೂತುಕೊಂಡು ಆಲಿಸಬಹುದಲ್ಲ. ಒಬ್ಬ ಮನುಷ್ಯನಿಗೆ ನೀವು ಕೊಡುವ ಸಂತೋಷವನ್ನು ಬದುಕಿನಲ್ಲಿ ಸಹೋದರರೇ ಎಂದು ಕೂಡ ನಮಗೆ ಮರೆತು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇಶದ ಹಿತಚಿಂತನೆಯ ಬಗ್ಗೆ ಮಾತಾಡುವಾಗ ಮನುಷ್ಯನನ್ನು 2 ವಸ್ತುಗಳಿಗೆ ಹೋಲಿಸಿದ್ದಾರೆ ಮೇಧಾವಿಗಳು. 2 ವಸ್ತುಗಳಂತೆ ಆಗಬೇಕು ನೀವು ಅಂತ. ಒಂದು, ಮೇಧಾವಿಗಳು ವಿದ್ವಾಂಸರು ಮನುಷ್ಯನನ್ನು ಹೋಲಿಸುವುದು ನದಿಗಳಿಗೆ, ನದಿಗಳಂತಾಗಬೇಕು ಅಂತ ಹೇಳಲಾಗುತ್ತದೆ ಮನುಷ್ಯರೊಂದಿಗೆ. ನದಿಗಳ ವಿಶೇಷತೆ ಏನು? ನದಿಗಳ ವಿಶೇಷತೆ, ನದಿ ಯಾವ ಕಾರಣಕ್ಕೂ ಹರಿವು ನಿಲ್ಲಿಸುವುದಿಲ್ಲ, ಹರಿವು ನಿಲ್ಲಿಸುವುದೇ ಇಲ್ಲ. ನದಿ ಹರಿಯುವಾಗ ಅದರ ಎದುರಿನಲ್ಲಿ ದೊಡ್ಡ ಪರ್ವತ ಅಡ್ಡ ಬಂತು, ನದಿ ಹರಿವು ನಿಲ್ಲಿಸುವುದಿಲ್ಲ. ಅದರ ಎದುರಿನಲ್ಲಿ ದೊಡ್ಡ ಬಂಡೆಕಲ್ಲು ಬಂತು, ನದಿ ಹರಿವು ನಿಲ್ಲಿಸುವುದಿಲ್ಲ. ಹೇಗೋ ದಾರಿ ಮಾಡಿಕೊಂಡು ಅದೆಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪ್ತದೆ. ನೀವು ನದಿಯಂತೆ ಆಗಬೇಕಂದ್ರೆ ಬದುಕಿನಲ್ಲಿ ಕಷ್ಟ ಸಮಸ್ಯೆ ಎಲ್ಲೋ ಬರುತ್ತದೆ, ಆದರೆ ಎದುರಿಸಬೇಕು, ಆತ್ಮವಿಶ್ವಾಸದೊಂದಿಗೆ ಎದುರಿಸಬೇಕು. ಒಬ್ಬ ಯುವಕ ಒಬ್ಬ ಸಂತನ ಬಳಿ ಬಂದು ಹೇಳಿದ್ರು, ನನ್ನಲ್ಲಿ ಏನೂ ಇಲ್ಲ, ನಾನು ಸುಸೈಡ್ ಮಾಡ್ತೇನೆ ಅಂತ. ಆತ್ಮಹತ್ಯೆ ಮಾಡುವುದರ ಹೊರತು ನನಗೆ ಬೇರೆ ದಾರಿಯೇ ಇಲ್ಲ. ಆ ಸಂತ ಹೇಳಿದ್ರು, ನಿನ್ನ ಖಜಾನೆ ಒಮ್ಮೆ ಓಪನ್ ಮಾಡುವಂತ. ಆ ಯುವಕ ಹೇಳಿದ, ಖಜಾನೆ ಏನೂ ಇಲ್ಲ, ಸುಸೈಡ್ ಮಾಡ್ತಾ ಇದ್ದೇನೆ. ಆ ಸಂತ ಹೇಳಿದ್ರು, ನಿನ್ನ ಹುಟ್ಟಿನ ಆರಂಭದಿಂದ ಇಲ್ಲಿನ ತನಕ ಬಡಿಯುತ್ತಿರುವ ಹೃದಯ ಇದೆಯಲ್ಲ, ಆ ಹೃದಯವನ್ನು ತೆಗೆದು ನನಗೆ ಕೊಡು, ಒಂದು 25 ಲಕ್ಷ ರೂಪಾಯಿ ಕೊಡ್ತೇನೆ ನಾನು ನಿನಗೆ. ಆ ಯುವಕ ಮಾತಾಡಲಿಲ್ಲ. ನಿನಗೆ 2 ಕಣ್ಣುಗಳಿವೆ, ಜಗತ್ತಿನಲ್ಲಿ ಎಂತೆಂತಹ ಕ್ಯಾಮರಾಗಳನ್ನು ಮನುಷ್ಯ ಕಂಡು ಹುಡುಕಿದ್ದಾನೆ, ಆದರೆ ಆ ಯಾವ ಕ್ಯಾಮರಾಗಳಿಗೂ ಸರಿಸಾಟಿ ಇಲ್ಲದ 2 ಕಣ್ಣುಗಳನ್ನು ದೇವ ನನಗೆ ಕೊಟ್ಟಿದ್ದಾನೆ. ಆ ಕಣ್ಣುಗಳನ್ನು ನನಗೆ ಕೊಡು, ಒಂದು 50 ಲಕ್ಷ ರೂಪಾಯಿ ಕೊಡ್ತೇನೆ. ಆ ಯುವಕ ಸುಮ್ಮನಾದ. ಮತ್ತು ಹೇಳಿದ್ರು ಆ ಸಂತ, ನಿನ್ನ ಬ್ರೈನ್ ದೇವ ಕೊಟ್ಟಿದ್ದಾನಲ್ಲ, ಬ್ರೈನ್. ಈ ಜಗತ್ತಿನಲ್ಲಿ ಯಾವುದೆಲ್ಲ ರೀತಿಯ ಸೂಪರ್ ಕಂಪ್ಯೂಟರ್ಗಳಿವೆ, ಆ ಕಂಪ್ಯೂಟರ್ಗಳಿಗೆ ಆ ಯಾವ ಕಂಪ್ಯೂಟರ್ಗಳಿಗೂ ಸಾಮ್ಯತೆ ಇಲ್ಲದ ಬುದ್ಧಿ ಬ್ರೈನ್ ನಿಮಗೆ ಕೊಟ್ಟಿದ್ದಾನೆ, ಆ ಬ್ರೈನ್ ನನಗೆ ಕೊಡು, 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಆ ಯುವಕ ಮೌನಿಯಾದ. ಆ ಸಂತ ಹೇಳಿದ್ರು, ನೀನು ಏನು ಇಲ್ಲ ಅಂತ ಕೊರಗಬೇಡ, ಇವತ್ತು ಹೋಗಿ ರಾತ್ರಿ ನಿದ್ದೆ ಮಾಡು, ನಾಳೆ ಬೆಳಿಗ್ಗೆ ಏಳುವಾಗ ನನ್ನಲ್ಲಿ ಏನೂ ಇಲ್ಲ ಎಂಬ ಕೊರಗಿನೊಂದಿಗೆ ಅಲ್ಲ, ನನ್ನಲ್ಲಿ ಎಲ್ಲವೂ ಇದೆ ಎಂಬ ಆತ್ಮವಿಶ್ವಾಸದೊಂದಿಗೆ ನೀನು ಏಳು. ದೇವ ನಿನಗೆ ದಾರಿ ತೋರಿಸ್ತಾನೆ. ನದಿ ಎಂದರೆ ಹಾಗೆ. ಬದುಕಿನ ಕಷ್ಟಗಳು, ಯಾವಾಗಲೂ ಕಷ್ಟಗಳನ್ನೇ ಪಟ್ಟಿ ಮಾಡ್ತಾ ಇರಬಾರ್ದು, ಸಮಸ್ಯೆಗಳನ್ನೇ ಪಟ್ಟಿ ಮಾಡುವುದಲ್ಲ ನಾವು. ದೇಶದ ಸಮಸ್ಯೆ, ರಾಜ್ಯದ ಸಮಸ್ಯೆ, ಮುಖ್ಯಮಂತ್ರಿಯ ಸಮಸ್ಯೆ, ಪ್ರಧಾನಮಂತ್ರಿ, ಅದೆಲ್ಲ ಬಿಡಿ. ಸಮಸ್ಯೆಗಳು ಸವಾಲುಗಳು ಪಟ್ಟಿ ಮಾಡುವುದಲ್ಲ, ದಾರಿಗಳನ್ನು ಕಂಡು ಹುಡುಕಬೇಕು. ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗಗಳೇನು ಎಂಬುದಾಗಬೇಕು ನಮ್ಮ ಚರ್ಚೆ. ದೇಶದ ಹಿತಚಿಂತನೆ ಅಂದರೆ ಅದು. ನೀವು ನದಿಗಳಂತಾಗಬೇಕು ಅಂತ ಹೇಳಲಾಗುತ್ತದೆ. ಅದೇ ರೀತಿ ನದಿಗೆ ಇರುವ ಇನ್ನೊಂದು ಗುಣ ಏನೆಂದರೆ, ನದಿ ಎಲ್ಲವನ್ನೂ ಸ್ವೀಕರಿಸ್ತದೆ. ನದಿಗೆ ಕೆಲವರು ಗೌರವದಿಂದ, ಪೂಜ್ಯ ಭಾವನೆಯಿಂದ ಹೂವುಗಳನ್ನು ಹಾಕ್ತಾರೆ, ಅದನ್ನು ಅದು ಸ್ವೀಕರಿಸ್ತದೆ. ಕೆಲವರು ಅರೆಬೆಂದ ಶವಗಳನ್ನು ಅದಕ್ಕೆ ಎಸೆಯುತ್ತಾರೆ, ಅದನ್ನು ನದಿ ಸ್ವೀಕರಿಸ್ತದೆ. ಬದುಕಿನಲ್ಲಿ ನೀವು ಎಲ್ಲರನ್ನೂ ಸ್ವೀಕರಿಸಬೇಕು, ಬದುಕಿನಲ್ಲಿ ಎಲ್ಲವನ್ನೂ ಸ್ವೀಕರಿಸಬೇಕು, ಎಲ್ಲರೊಂದಿಗೂ ಬೆರೀಬೇಕು. ಅದೇ ರೀತಿ ಮನುಷ್ಯನನ್ನು ಹೋಲಿಸುವುದು ಇನ್ನೊಂದು, ಮೇಣದ ಬತ್ತಿಗೆ. ನೀವು ಮೇಣದ ಬತ್ತಿಯಂತೆ ಆಗಬೇಕು. ಮೇಣದ ಬತ್ತಿ ಏನಾಗ್ತದೆ? ಮೇಣದ ಬತ್ತಿ ಸ್ವತಃ ಉರಿದು ಇತರರಿಗೆ ಬೆಳಕು ಕೊಡುತ್ತದೆ. ಅದು ಸ್ವತಃ ಉರಿಯುತ್ತದೆ, ಸ್ವತಃ ಕರಗಿ 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 ಅದರ ಕೊನೆಯ ಕ್ಷಣದ ತನಕ ಅದು ಇತರರಿಗೆ ಬೆಳಕನ್ನು ಕೊಡುತ್ತದೆ. ಆದ್ದರಿಂದ DVG ಹೇಳಿದ ಒಂದು ಬದುಕಿನ ಪಾಠ ಇದು. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳಲ್ಲಿ, ಬೆಲ್ಲ ಸಕ್ಕರೆಯಾಗು, ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು. ಎಷ್ಟು ಮನೋಹರವಾದ ಜೀವನದ ಪಾಠ. ಹುಲ್ಲಾಗು ಬೆಟ್ಟದಡಿ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಎದುರಿನಲ್ಲಿ ವಿನಯಶೀಲರಾಗಿ, ಸ್ವಾಮೀಜಿಗಳ ಎದುರಿನಲ್ಲಿ, ನಿಮ್ಮ ವೃದ್ಧ ತಂದೆ ತಾಯಿಯ ಎದುರಿನಲ್ಲಿ, ಅಧ್ಯಾಪಕರ ಎದುರಿನಲ್ಲಿ, ಅನುಭವಿಗಳ ಎದುರಿನಲ್ಲಿ ವಿನಯಶೀಲರಾಗಿ, ನೀವು ವಿನಯಶೀಲರಾಗಿ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ನಿನ್ನ ಮನೆಗೆ ಮತ್ತು ನಿನ್ನ ಸಮಾಜಕ್ಕೆ ಪರಿಮಳವನ್ನು ಸೂಸುವಂತಹ ವ್ಯಕ್ತಿಯಾಗು ನೀನು. ಕಲ್ಲಾಗು ಕಷ್ಟಗಳಲ್ಲಿ, ಬದುಕಿನಲ್ಲಿ ಸಮಸ್ಯೆ ಸಂಕಷ್ಟಗಳು ಬರುವಾಗ ಬಹಳ ದೃಢಚಿತ್ತತೆಯೊಂದಿಗೆ ಕಲ್ಲಾಗಬೇಕು, ಎದುರಿಸಬೇಕು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಕಷ್ಟಪಡುವವರಿಗೆ, ದುರ್ಬಲರಿಗೆ ನೀನು ಸಾಂತ್ವನವಾಗು ಎಂಬುದು DVG ಕಲಿಸಿಕೊಟ್ಟ ಪಾಠವಾದರೆ,
ಕುರ್ಆನ್ ಕಲಿಸಿಕೊಟ್ಟ ಒಂದು ಬದುಕಿನ ಕ್ರಮ ಇದೆ. ವಬ್ತಗಿ ಫೀಮಾ ಆತಾಕಲ್ಲಾಹು ದಾರಲ್ ಆಖಿರಾ ವಲಾ ತನ್ಸ ನಸೀಬಕ ಮಿನದ್ ದುನ್ಯಾ ವಅಹ್ಸಿನ್ ಕಮಾ ಅಹ್ಸನಲ್ಲಾಹು ಇಲೈಕ ವಲಾ ತಬ್ಗಿಲ್ ಫಸಾದ ಫಿಲ್ ಅರ್ದ್. ದೇವ ಕಲಿಸಿಕೊಟ್ಟ ಪಾಠ ಅದು. ವಬ್ತಗಿ ಫೀಮಾ ಆತಾಕಲ್ಲಾಹು ದಾರಲ್ ಆಖಿರಾ, ನಿಮಗೆ ದೇವ ಎಷ್ಟೆಷ್ಟು ಅನುಗ್ರಹಗಳನ್ನು ಮಾಡಿದ್ದಾನೆ, ಆ ಎಲ್ಲ ಅನುಗ್ರಹಗಳಿಂದ ದೇವ ಮೆಚ್ಚುವ ಕೆಲಸ ಮಾಡಿ. ನೀವು ಈ ಬದುಕಿನಲ್ಲಿ ದೇವ ಮೆಚ್ಚುವ ಕೆಲಸಗಳನ್ನು ಮಾಡುತ್ತಾ ಇರಿ. ದೇವ ಮೆಚ್ಚುವ ಕೆಲಸಗಳನ್ನು ಮಾಡುವಾಗ ಅದರಿಂದ ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಎಲ್ಲ ರೀತಿಯ ಒಳಿತುಗಳು ಅದರಲ್ಲಿರುತ್ತದೆ. ವಬ್ತಗಿ ಫೀಮಾ ಆತಾಕಲ್ಲಾಹು ದಾರಲ್ ಆಖಿರಾ, ದೇವ ನಿಮಗೆ ಕೊಟ್ಟ ಅನುಗ್ರಹಗಳ ಮೂಲಕ ದೇವ ಮೆಚ್ಚುವ ಕೆಲಸಗಳನ್ನು ಮಾಡಿ. ಅದೇ ರೀತಿಯಲ್ಲಿ ವಬ್ತಗಿ ಫೀಮಾ ಆತಾಕಲ್ಲಾಹು ದಾರಲ್ ಆಖಿರಾ ವಲಾ ತನ್ಸ ನಸೀಬಕ ಮಿನದ್ ದುನ್ಯಾ, ಇಹಲೋಕದಲ್ಲಿ ಬಹಳ ಚೆನ್ನಾಗಿ ಬದುಕಿ ನೀವು, ಬಹಳ ಚೆನ್ನಾಗಿ ಬದುಕಿ ನೀವು. ವಅಹ್ಸಿನ್ ಕಮಾ ಅಹ್ಸನಲ್ಲಾಹು ಇಲೈಕ, ಜನರು ಆ ದೇವ ನಿಮಗೆ ಯಾವ ರೀತಿಯಲ್ಲಿ ಉಪಕಾರ ಮಾಡಿದ್ದಾನೋ ಅದೇ ರೀತಿಯಲ್ಲಿ ನೀವು ಜನರಿಗೆ ಉಪಕಾರ ಮಾಡಿ. ವಲಾ ತಬ್ಗಿಲ್ ಫಸಾದ ಫಿಲ್ ಅರ್ದ್, ಭೂಮಿಯಲ್ಲಿ ಕ್ಷೋಭೆಯುಂಟು ಮಾಡಬೇಡಿ ಎಂದು ಕುರ್ಆನ್ ಕಲಿಸಿಕೊಟ್ಟಿದ್ದರೆ, ಸಹೋದರ ಸಹೋದರಿಯರೇ, ಈ ಸಮಾಜದ ಒಳಿತಿಗೆ, ದೇಶದ ಹಿತಕ್ಕಾಗಿ ನಾವು ರೂಪಿಸಿಕೊಳ್ಳಬೇಕಾದ ಬದುಕಿನ ಕ್ರಮ ಇದು. ಸರ್ವಶಕ್ತನಾದ ದೇವನು ಹಾಗೆ ಬದುಕಲಿಕ್ಕೆ ನಮಗೆಲ್ಲರಿಗೂ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ದೇಶದ ಹಿತಚಿಂತನೆ ನಮ್ಮ ಹೊಣೆಗಾರಿಕೆ. ಈ ವಿಷಯದ ಕುರಿತು ಬಹಳ ಅಮೋಘವಾಗಿ ಕುರ್ಆನ್ ಪ್ರವಚನ ನೀಡಿದಂತಹ ಜನಾಬ್ ಮೊಹಮ್ಮದ್ ಕುಂಯಿ, ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ ಮಂಗಳೂರು, ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರನ್ನ ಕುರ್ಆನ್ ಕಾಣಿಕೆಯನ್ನ ನೀಡಲಾಗ್ತಾ ಇದೆ. ದಯವಿಟ್ಟು ನಮ್ಮೆಲ್ಲ ಕಾರ್ಯಕರ್ತರು ಅತಿಥಿಗಳಿಗೆ, ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಅತಿಥಿಗಳಿಗೆ ಪವಿತ್ರ ಕುರ್ಆನ್ ಅನ್ನ ಕಾಣಿಕೆಯಾಗಿ ನೀಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ.